ನಮಸ್ತೆ, ಹೇಗಿದ್ದೀರಿ? ಏನು ಸಮಾಚಾರ? ನಾವು ಮೂರ್ಖರ ಏನ್ರಿ ಇವರು? ಸಂಜೆ 8 ಗಂಟೆಗೆ ಬರ್ತಾರೆ, ಆರ್ ವಿ ಸ್ಟುಪಿಡ್ ಅಂತ ಕೇಳ್ತಾರೆ. ನಮ್ಮನ್ನ ಮೂರ್ಖರು ಅಂತ ಅನ್ಕೊಂಡಿದ್ದಾರಾ, ಅಥವಾ ಯಾರನ್ನ ಮೂರ್ಖರು ಅಂತ ಅನ್ಕೊಂಡಿದ್ದಾರೆ, ಅಥವಾ ಮೂರ್ಖರನ್ನಾಗಿ ಯಾರು ನಮ್ಮನ್ನು ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಪ್ರಶ್ನೆಯ? ಹೌದು, ನನ್ನ ಪ್ರಶ್ನೆ ಕೂಡ ಹೌದು, ನಮ್ಮೆಲ್ಲರ ಪ್ರಶ್ನೆ ಕೂಡ ಹೌದು. ಮಾತನಾಡ್ತಾ ಅದರ ಸುತ್ತ ಇರುವ ಕೆಲವು ವಿಶೇಷತೆಗಳನ್ನು ನಿಮ್ಮ ಮುಂದೆ ನಾವು ಇವತ್ತು ಹಂಚಿಕೊಳ್ತಾ, ಮೊನ್ನೆ ಶುಕ್ರವಾರ ಕೇಳಿದ ಪ್ರಶ್ನೆಗಳನ್ನು ಮತ್ತೆ ಪುನರ್ಮನನ ಮಾಡ್ತಾ ಇವತ್ತಿನ ಆರ್ ವಿ ಸ್ಟುಪಿಡ್ನ ಸ್ಟೋರಿ ನಂಬರ್ 1 ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಲೆಟ್ ಅಸ್ ಬಿಗಿನ್ ದಿ ಶೋ. ಯಾಕೆ ಪೆಟ್ರೋಲ್ ಮತ್ತು ಡೀಸೆಲ್, ಕೃಷಿ ಸೆಸ್ಸು ಇವತ್ತು ಬಜೆಟ್ ಅಲ್ಲಿ ಸೇರಿದಂತೆ ಇಷ್ಟೊಂದು ಜಾಸ್ತಿ ಆಗಿದೆ? ತುಟಿಯಲ್ಲಿ ಮಾತುಗಳು ಬರ್ತವೆ, ಇಲ್ಲ ಇಲ್ಲ ಕಡಿಮೆ ಆಗುತ್ತೆ ಅಂತ, ಆದರೆ ಬಹಳ ತುಟ್ಟಿ ಆಗ್ತಾ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಬಡವರು ಮಾತಾಡ್ಕೊಳ್ತಾ ಇದ್ದಾರೆ. ನಮ್ದು 1,000 ರೂಪಾಯಿ ಇರುವ ಪರ್ ಕ್ಯಾಪಿಟಾ ಇನ್ಕಮ್ ಇರುವಂಥ ದೇಶ. ನಮಗೆ ನಿಮಗೆ 1 ರೂಪಾಯಿ ಜಾಸ್ತಿ ಆದರೆ, ನಮಗೆ ನಿಮಗೆ 5 ರೂಪಾಯಿ ಜಾಸ್ತಿ ಆದರೆ, ನಮಗೆ ನಿಮಗೆ 10 ರೂಪಾಯಿ ಜಾಸ್ತಿ ಆದರೆ ಅಯ್ಯೋ 10 ರೂಪಾಯಿ ತಾನೇ ಅಂತ ಅನ್ನಿಸಬಹುದು. ಆದರೆ ಅದೇ 5 ರೂಪಾಯಿ, ಅದೇ 10 ರೂಪಾಯಿ, ಅದೇ 20 ರೂಪಾಯಿ ಅರ್ನ್ ಮಾಡೋದಕ್ಕೆ ಬಹಳಷ್ಟು ಜನರ ಕೈಯಲ್ಲಿ ಭಾರತದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅಬೌವ್ ಆಲ್ ದೀಸ್ ಥಿಂಗ್ಸ್, ಒನ್ಸ್ ಅಗೈನ್ ಅಗ್ರಿಕಲ್ಚರ್ ಸೆಸ್ ಅಂತ ಪೆಟ್ರೋಲ್ ಡೀಸೆಲ್ ಹಾಕಿದ್ದಾರೆ. ಆ ಬ್ರೇಕಪ್ನ ನಿಮ್ಮ ಮುಂದೆ ನಾವು ಇಡ್ತೀವಿ, ಯಾಕೆ ಇಷ್ಟೊಂದು ದುಡ್ಡು ಆಗ್ತಾ ಇದೆ ನಮಗೆ ಅಂತ. ಸ್ಟೋರಿ ನಂಬರ್ 1, ಆರ್ ವಿ ಸ್ಟುಪಿಡ್ ಟು ಪೇ ಸಚ್ ಹ್ಯೂಜ್ ಪ್ರೈಸ್ ಫಾರ್ ಪೆಟ್ರೋಲ್ ಅಂಡ್ ಡೀಸೆಲ್? ಲೆಟ್ ಅಸ್ ಬಿಗಿನ್ ದಿ ಶೋ ನೌ. ಶುರು ಮಾಡ ಬನ್ನಿ. ಆರ್ ವಿ ಸ್ಟುಪಿಡ್ ನಾವು ಮೂರ್ಖರ ಅಂತ ಕೇಳುವುದಕ್ಕೆ ಹಲವು ಕಾರಣಗಳಿದ್ದಾವೆ. ನಾವು ಬೇರೆ ಬೇರೆ ಸರ್ಕಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೋ ಒಂದಿಷ್ಟು ವರ್ಷಗಳ ಹಿಂದೆ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತೆಲ್ಲ ಅನ್ಕೊಳ್ಬೇಡಿ. ಅದ್ರ ಬಗ್ಗೆ ಕೂಡ ನಾವು ಅತ್ಯಂತ ಗಹನವಾದಂಥ ಚರ್ಚೆ ನಡೆಸಿದ್ದೀವಿ ಮೊನ್ನೆ ಶುಕ್ರವಾರ. ಭಾಳ ಜನಕ್ಕೆ ಪ್ರೈಸಿಂಗ್ ಆಫ್ ದಿ ಪೆಟ್ರೋಲ್ ಡೀಸೆಲ್ ಬಗ್ಗೆ ಗೊತ್ತಿಲ್ಲ, ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ, ಕ್ರೂಡ್ ಆಯಿಲ್ ಪರ್ ಲೀಟರ್ ಎಷ್ಟಕ್ಕೆ ಸಿಗುತ್ತೆ ಅಂತ ಗೊತ್ತಿಲ್ಲ, ಬ್ಯಾರಲ್ ಅಂದರೆ ಏನು ಅಂತ ಗೊತ್ತಿಲ್ಲ, ಯಾಕೆ ಇಷ್ಟೊಂದು ದುಡ್ಡನ್ನು ನಾವು ಕೊಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಬಹುಶಃ ಅದೆಲ್ಲವನ್ನೂ ಕೂಡ ನೀವು ತಿಳ್ಕೊಳ್ತಾ ಹೋದರೆ, ಆರ್ ವಿ ಸ್ಟುಪಿಡ್ ಅಂತ ನಮ್ಮನ್ನು ನಾವು ಕೇಳಿಕೊಂಡ್ರೆ ನೀವು ಹೌದು ಅಂತ 4 ಸಲ ತಲೆ ಚಚ್ಕೊಂಡು ಹೇಳ್ತೀರಿ ನಾವು ನಿಜವಾಗಿಯೂ ಮೂರ್ಖರು ಅಂತ. ಇದನ್ನು GST ಅಡಿಯಲ್ಲಿ ತರಕಾಗೋದಿಲ್ವಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಒಂದಿಷ್ಟು ಉತ್ತರಗಳಿದ್ದಾವೆ. ಇದು ಯಾವುದೋ ಒಂದು ಸರ್ಕಾರನ ಬ್ಲೇಮ್ ಮಾಡೋ ಕೆಲಸ ಅಲ್ಲ. ಬಟ್ ಲೆಟ್ ಅಸ್ ಬಿಗಿನ್ ವಿತ್ ದಿ ಬ್ರೇಕಪ್. ಏನು ಬ್ರೇಕಪ್ಪು, ಎಷ್ಟಕ್ಕೆ ಸಿಗತ್ತೆ ನಮಗೆ, ಈ ಬ್ಯಾರಲ್ ಅಂದರೆ ಏನು, ಇದೆಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಕೇಳೋಣ. 1 ಬ್ಯಾರಲ್ ಕಚ್ಚಾ ತೈಲ ಅಂತಂದರೆ 158 ಲೀಟರ್, 159 ಲೀಟರ್ಸ್ ಅಂತ ಅಂದ್ಕೊಳ್ಳಿ, ಯಾಕಂದರೆ ನಾವು ಒಂದಿಷ್ಟು ಪಾಯಿಂಟಸ್ನ ಆ ಕಡೆ ಈ ಕಡೆ ಹಾಕಿದ್ದೀವಿ. 158 ಲೀಟರ್ಸ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಲೆಟ್ ಅಸ್ ಗೋ ಲಿಟಲ್ ಸ್ಲೋ ಬ್ರದರ್. $52 ಇದೆ. ಇವತ್ತಿನ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ 72 ರೂಪೀಸ್ ಇದೆ. 1 ಬ್ಯಾರಲ್ ಅಥವಾ 158 ಲೀಟರ್ ಅಂತಂದರೆ ಸುಮಾರು 3,866 ರೂಪಾಯಿ ಬರುತ್ತೆ. ನಾನು ಇಲ್ಲಿಗೆ ಇದನ್ನು ಹೋಲ್ಡ್ ಮಾಡ್ತೀನಿ. ಲೆಟ್ ಅಸ್ ನಾಟ್ ಗೋ ಫಾಸ್ಟ್ ವಿಶ್ವ, ಲೆಟ್ ಅಸ್ ನಾಟ್ ಗೋ ಫಾಸ್ಟ್, ಸ್ಲೋ ಆಗಿರಲಿ, ಹಿಂದಕ್ಕೆ ಬನ್ನಿ. ಕಮ್ ಟು ದಿ ಅನದರ್ ಪಾಯಿಂಟ್. ಓಕೆ, ಎಸ್, ಎಕ್ಸಾಕ್ಟ್ಲಿ. ನೋಡಿ, 1 ಬ್ಯಾರಲ್ ಅಥವಾ 158 ಲೀಟರ್ ಕಚ್ಚಾ ತೈಲದ ಬೆಲೆ 3,863 ರೂಪಾಯಿ. ಮುಂದಕ್ಕೆ ಹೋಗೋಣ. ಈ ಬ್ರೇಕಪ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಇದು ಬಹಳ ಇಂಪಾರ್ಟೆಂಟು. ಸರ್ಕಾರ 1 ಲೀಟರ್ ಕ್ರೂಡ್ ಆಯಿಲ್ಗೆ 24 ರೂಪಾಯಿ 44 ಪೈಸಾ ದುಡ್ಡು ಕೊಡ್ತಾ ಇದೆ. ಎಷ್ಟು ಕೊಡ್ತಾ ಇದೆ? ಕಚ್ಚಾ ತೈಲಕ್ಕೆ ಸರ್ಕಾರ ಕೊಡ್ತಾ ಇರೋದು 24 ರೂಪಾಯಿ 44 ಪೈಸಾ. ಮುಂದಿನ ಪಾಯಿಂಟಿಗೆ ಹೋಗೋಣ, ಗಮನಿಸೋಣ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದಿಷ್ಟು ಟ್ಯಾಕ್ಸ್ಗಳು, ಪ್ರೊಸೆಸಿಂಗ್ ಫೀಸು, ಅದು ಇದು. ಈ ಸಂಸ್ಕರಣಾ ವೆಚ್ಚ ಅಂತ ನಾವೇನು ಹೇಳ್ತೀವಿ, ಅದು 1 ಲೀಟರ್ಗೆ 3 ರೂಪಾಯಿ 84 ಪೈಸಾ. ಎಷ್ಟು? 3 ರೂಪೀಸ್ 84 ಪೈಸಾ. ನೆಕ್ಸ್ಟ್ ಪಾಯಿಂಟ್ ಗಮನಿಸೋಣ. ಅಲ್ಲಿಂದ ಏನೇನು ಟ್ಯಾಕ್ಸಸ್ ಅದಕ್ಕೆ ಆ್ಯಡ್ ಆಗುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಸಂಸ್ಕರಣೆ ಆದ ನಂತರದಲ್ಲಿ 28 ರೂಪಾಯಿ 28 ಪೈಸಾ. ಇದು ನಾನು ಮಾತಾಡ್ತಾ ಇರುವಾಗ ಫ್ಲಕ್ಚುಯೇಟ್ ಆಗಿರ್ಬೋದು, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರ್ಬೋದು, ನಾಟ್ ಎಕ್ಸಾಕ್ಟ್ಲಿ, ನಾಟ್ ಪ್ರಿಸೈಸ್ಲಿ, ಆದರೆ ಸದ್ಯದ ಲೆಕ್ಕಾಚಾರ ನಿಮ್ಮ ಮುಂದೆ ನಾವು ಇವಾಗ ಇಡ್ತಾ ಇದ್ದೀವಿ. ಮುಂದಿನ ಪಾಯಿಂಟನ್ನು ಗಮನಿಸೋಣ. 28 ರೂಪಾಯಿ 28 ಪೈಸೆ ಸಂಸ್ಕರಣೆ ಆದ ಮೇಲೆ ಇಂಧನದ ಪ್ರೈಸ್ ಆಗತ್ತೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್.
1 ಲೀಟರ್ ಮೇಲೆ ಅಬಕಾರಿ ಸಾಗಾಟ ತೆರಿಗೆ 32 ರೂಪಾಯಿ 98 ಪೈಸಾ ಬೀಳುತ್ತೆ. 32 ರುಪೀಸ್ 98 ಪೈಸಾ 1 ಲೀಟರ್ ಮೇಲೆ. ಅಂದರೆ ಅಲ್ಲೇ ಆಲ್ಮೋಸ್ಟ್ ನಿಮಗೆ 62 ರುಪೀಸ್ ಅಥವಾ 60 ರುಪೀಸ್ ಆಗೋಯ್ತು ಪ್ರಿಸೈಸ್ಲಿ. ಮುಂದಕ್ಕೆ ಹೋಗೋಣ. ಅಲ್ಲಿಂದ ಬೇರೆ ಬೇರೆ ಟ್ಯಾಕ್ಸ್ಗಳು, ಬೇರೆ ಬೇರೆ ಚಾರ್ಜ್ಗಳು, ಅದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. 1 ಲೀಟರ್ ಮೇಲೆ ಡೀಲರ್ ಕಮಿಷನ್ನು 3 ರೂಪಾಯಿ 67 ಪೈಸಾ. ಎಷ್ಟು? 3 ರುಪೀಸ್ 67 ಪೈಸಾ. ಗೊತ್ತಾಯ್ತಲ್ಲ ನಿಮಗೆ? ಇದರ ಜೊತೆಗೆ ತೆರಿಗೆ ಹೊರತುಪಡಿಸಿ 1 ಲೀಟರ್ ಪೆಟ್ರೋಲ್ ಬೆಲೆ 64 ರೂಪಾಯಿ 39 ಪೈಸಾ. ಮುಂದೆ ಇನ್ನೂ ಒಂದಿಷ್ಟು ಆ್ಯಡ್ ಆಗತ್ತೆ ಇದಕ್ಕೆ. ಸ್ಟೇಟ್ದು, ಸೆಂಟ್ರಲ್ದು, ಸೆಸ್ಸು, ಎಕ್ಸೈಸು, ಅದು ಇದು ರಾಜ್ಯ ಸರ್ಕಾರದ ವಿವಿಧ ತೆರಿಗೆಗಳು 22 ರೂಪಾಯಿ 52 ಪೈಸಾ. ರಾಜ್ಯ ಸರ್ಕಾರಗಳ ಹತ್ರನೂ ಒಂದಿಷ್ಟು ಇದೆ ಕೈಯಲ್ಲಿ, ಕಡಿಮೆ ಮಾಡ್ಬೋದು. ಅವರು ಗೋವಾ ಸರ್ಕಾರದವ್ರು ಕಡಿಮೆ ಮಾಡಿದ್ರಲ್ಲ ಕೆಲವು ವರ್ಷಗಳ ಹಿಂದೆ, ಬಹಳ ಜಾಸ್ತಿ ಆದಾಗ ಆ ರೀತಿಯಲ್ಲಿ. ಸೊ ಅಂತಿಮವಾಗಿ 1 ಲೀಟರ್ ಪೆಟ್ರೋಲ್ ಬೆಲೆ 89 ರೂಪೀಸ್ 61 ಪೈಸಾ. ಅದಕ್ಕೆ ಇವಾಗ ಕೃಷಿ ಸೆಸ್ಸು ಸೇರ್ಕೊಳ್ಳುತ್ತೆ, ನಿಮಗೆ 92 to 93 ರುಪೀಸ್ ಆಗುತ್ತೆ. ದಟ್ ಈಸ್ ಹೌ ಇಟ್ ಈಸ್. ಅಂತಿಮವಾಗಿ 1 ಲೀಟರ್ ಡೀಸೆಲ್ ಬೆಲೆ 81 ರೂಪಾಯಿ, ಅದಕ್ಕೆ 4 ರೂಪಾಯಿ ಕೃಷಿ ಸೆಸ್ ಸೇರ್ಕೊಳ್ಳುತ್ತೆ. ಅದು 85 ರೂಪಾಯಿ ಅಥವಾ 86 ರೂಪಾಯಿ ತನಕ ಹೋಗುತ್ತೆ. ದಿಸ್ ಇಸ್ ದಿ ಬ್ರೇಕಪ್. ಕ್ವೆಶ್ಚನ್ಸ್ ಕೇಳೋಣ. ಇದರ ನಡುವೆ ಆರ್ ವಿ ಸ್ಟುಪಿಡ್, ನಾವು ಮೂರ್ಖರು ಯಾಕೆ ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ನಾನು ಗೆಸ್ಟ್ಗಳನ್ನು ವೆಲ್ಕಮ್ ಮಾಡಿ ಚರ್ಚೆಯನ್ನು ಶುರು ಮಾಡ್ತೀನಿ. ಲೆಟ್ ಅಸ್ ಬಿಗಿನ್ ವಿತ್ ದಿ ಕ್ವೆಶ್ಚನ್ಸ್. ಆರ್ ವಿ ಸ್ಟುಪಿಡ್, ನಾವೇನ್ ಮೂರ್ಖರೇನ್ರೇ? ಹೌದು ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ಪ್ರಶ್ನೆಗಳು. ಪ್ರಶ್ನೆ ನಂಬರ್ 1 ನಿಮ್ಮ ಮುಂದೆ ಆನ್ TV5. ಬನ್ನಿ ನೋಡೋಣ. ಕ್ಯಾನ್ ವಿ ಹ್ಯಾವ್ ದಿ ಕ್ವೆಶ್ಚನ್ಸ್ ಪ್ಲೀಸ್? ಥ್ಯಾಂಕ್ ಯು. ಸರ್ಕಾರ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆಯಾ? ಉತ್ತರ ನೀವು ಕೊಟ್ಕೊಳ್ಳಿ. 1 ಲೀಟರ್ ಇಂಧನಕ್ಕೆ 69% ತೆರಿಗೆ ಪಾವತಿ ಮಾಡೋದಕ್ಕೆ ಆರ್ ವಿ ಸ್ಟುಪಿಡ್? ಏನು ಪ್ರಶ್ನೆ ಬೇರೆ ಕೇಳ್ಕೋಬೇಕಾ? ಹೌದು, ಮೂರ್ಖರೇ ನಾವು. ವಿಶ್ವದಲ್ಲೇ ಅತಿ ಹೆಚ್ಚು ತೆರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕ್ತಾ ಇರೋದು. ಇಂಧನದ ಮೇಲೆ 69% ತೆರಿಗೆ ವಿಧಿಸ್ತಾ ಇದೆ ಭಾರತ ಸರ್ಕಾರ. ಅವ್ರು ಕೇಳಿದ್ರೆ ಹೇಳ್ತಾರೆ, ಪಾಕಿಸ್ತಾನದಲ್ಲಿ 103 ರೂಪಾಯಿ ಇಲ್ವೇನ್ರಿ ಅಂತ ಹೇಳ್ತಾರೆ. ನಮ್ಗೆ ಯಾಕೆ ಅವ್ರಿಗೆ ಊರವ್ರಿಗೆಲ್ಲ ಕಂಪೇರ್ ಮಾಡ್ಕೋಬೇಕು? ನಾವು ನಮ್ಮ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಬೇಕಾದ್ರೆ ನೀವು ಚೈನಾ, ಅಂಟಾರ್ಟಿಕ್ ಬೇಕಾದ್ರೆ ಕಂಪೇರ್ ಮಾಡ್ಕೊಳ್ಳಿ. ಐ ಡೋಂಟ್ ಕೇರ್. ಸರ್ಕಾರ ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆಯಾ ಈಸ್ ದಿ ಬಿಗ್ಗೆಸ್ಟ್ ಕ್ವೆಶ್ಚನ್. ನಾನು ಇದನ್ನು ಯಾಕೆ ಇವತ್ತು ರೈಸ್ ಮಾಡ್ತಾ ಇರೋದು ಅಂತಂದರೆ, ಇದಕ್ಕೆ ಇವತ್ತು ಕೃಷಿ ಸೆಸ್ ಬಿದ್ದಿದೆ. ಆ ಕೃಷಿ ಸೆಸ್ಸು ಯಾಕೆ ಅದು ಬಹಳ ನಮಗೆ ಆಶ್ಚರ್ಯಕರ ಅನ್ಸುತ್ತೆ ಅಂದರೆ, ಅದೇ ಟ್ರ್ಯಾಕ್ಟರ್ ಓಡಿಸೋಕ್ಕೆ ಡೀಸೆಲ್ ಹಾಕ್ಬೇಕು ಪಾಪ ರೈತ. ಆತ ಕೃಷಿ ಸೆಸ್ ಕಟ್ಬಿಟ್ಟು ಡೀಸೆಲ್ ಓಡಿಸ್ಬೇಕು. ಆ ಜನರೇಟ್ ಓಡಿಸೋದಕ್ಕೆ ಅವನಿಗೆ ಡೀಸೆಲ್ ಬೇಕು. ಅದೇ ಕೃಷಿ ಸೆಸ್ ಕಟ್ಬಿಟ್ಟು ಆತ ಡೀಸೆಲ್ ಓಡಿಸ್ಬೇಕು ಅಥವಾ ಗಾಡಿ ಓಡಿಸ್ಬೇಕು. ಈಗ ಈ ಕಚ್ಚಾ ತೈಲ ಪ್ರಾಸೆಸಿಂಗು ಎಲ್ಲ ಸೇರಿ 30 ರೂಪಾಯಿ ಆಗುತ್ತೆ ಅಲ್ವಾ? ಅದಕ್ಕೆ ನೀವು 100% GST ಹಾಕಿದ್ರೂ 60 ರೂಪಾಯಿ ಆಗುತ್ತೆ. 50% GST ಹಾಕಿದ್ರೂ 45 ರುಪೀಸ್ ಆಗುತ್ತೆ ನಿಮಗೆ. ಇಲ್ಲ, ನಮ್ಮ ದೇಶದಲ್ಲಿ 40 ರೂಪಾಯಿಗೆ, 30 ರೂಪಾಯಿಗೆ, 35 ರೂಪಾಯಿಗೆಲ್ಲ ಡೀಸೆಲ್ ಪೆಟ್ರೋಲು ಕೊಡಬಾರ್ದು. ಐ ಆಮ್ ನಾಟ್ ಫಾರ್ ಇಟ್. ಯಾಕೆಂದರೆ ಈ ಕುಡಿಯೋ ನೀರನ್ನೇ ಎಲ್ಲ ಊರಲ್ಲೆಲ್ಲ ಹಂಡೆಲೆಲ್ಲ ತುಂಬ್ಕೊಂಡಿರೋರು 30-40 ರೂಪಾಯಿ ಕೊಟ್ಟರೆ ಅವ್ರ ಮನೆ ಬಾತ್ರೂಮಲ್ಲೆಲ್ಲ ತುಂಬ್ಕೊಂಡ್ಬಿಡ್ತಾರೆ ಡೀಸೆಲ್ ಪೆಟ್ರೋಲ್ನ. ಹಾಗಾಗಿ ನಾನ್ ರಿನ್ಯೂಯಬಲ್ ರಿಸೋರ್ಸಸ್ನ, ನಾನ್ ರಿನ್ಯೂಯಬಲ್ ಎನರ್ಜಿನ ಅಷ್ಟು ಕಡಿಮೆ ಬೆಲೆ ಕೊಡಬಾರ್ದು. ಅದನ್ನು ನಾನು ಒಪ್ಕೊಳ್ತೀನಿ. ಆದರೆ ಹಾಗಂತ ಮಾತ್ರಕ್ಕೆ ನಮ್ಮ ಬೊಕ್ಕಸಕ್ಕೆ ದುಡ್ಡು ಬೇಕು, ನಾವೇನೇನೋ ಯೋಜನೆ ಮಾಡ್ತೀವಿ, ಈ ಗೌರ್ಮೆಂಟ್ನ ನಾವು ಕೇಳ್ತೀವಿ, ಯಾಕೆ ಸಾರ್ ಇಷ್ಟೊಂದು ದುಡ್ಡು ಹಾಕ್ತಾ ಇದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಹಲವು ಯೋಜನೆಗಳನ್ನು ಕೊಡ್ತಾ ಇಲ್ವೇನ್ರಿ, ನಾವು ಸ್ವಚ್ಛ ಭಾರತ್ ಕೊಡ್ತಾ ಇಲ್ವೇನ್ರಿ, ನಾವು ರೈತರಿಗೆ ಕೃಷಿ ಸಮ್ಮಾನ್ನಲ್ಲಿ ದುಡ್ಡು ಕೊಡ್ತಾ ಇಲ್ವೇನ್ರಿ, ನಮಗೆ ಬೇರೆ ಯಾವುದ್ರಿ ಮೂಲ ಇದೆ ಆದಾಯದ ಮೂಲ, ನಾವು ಪ್ಯಾಂಡಮಿಕ್ಕಿಂದ ನಲಗ್ಬಿಟ್ಟಿಲ್ವೇನ್ರಿ, ಹಾಗಾಗಿ ನಾವು ಜನಕ್ಕೆ ದುಡ್ಡಿನ ಹೊರೆ ಹಾಕಲೇಬೇಕು, ಹಾಗಾಗಿ ನಾವು ದುಡ್ಡು ತಗೊಳ್ಳೇಬೇಕು, ನಮ್ಗಿರೋದೇ ಒಂದು ಮದ್ಯ, ನಮ್ಗಿರೋದೇ ಒಂದು ಈ ಥರದ ಪೆಟ್ರೋಲು ಡೀಸೆಲ್ಲು, ಅದ್ರ ಮೇಲೆ ನಾವು ಹೊರೆ ಹಾಕದೆ ಇನ್ಯಾವುದರಿಂದ ನಾವು ದುಡ್ಡು ಸಂಪಾದನೆ ಮಾಡೋದು ಅಂತ ಕೇಳ್ತಾರೆ. ಅವೆಲ್ಲದಕ್ಕೂ ನಮ್ಮ ಹತ್ರ ಉತ್ತರ ಇದೆ. ನಾನು 3 ಜನ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಲೆಟ್ ಅಸ್ ಬಿಗಿನ್ ದಿ ಶೋ ನಾವು. ನನ್ನ ಜೊತೆಗೆ ಮೊದಲನೇದಾಗಿ ಎಡಗಡೆ ಭಾಗದಿಂದ ನಟರಾಜ್ ಗೌಡ್ರು, ಕಾಂಗ್ರೆಸ್ನ ಹಿರಿಯ ವಕ್ತಾರರು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆ ನನ್ನ ಜೊತೆಗೆ Indian Money.com ಸಂಸ್ಥಾಪಕರು ಹಾಗೂ
ಅನಲಿಸ್ಟ್, ಆರ್ಥಿಕ ತಜ್ಞರು CS ಸುಧೀರ್ ಇದ್ದಾರೆ. ಸುಧೀರ್ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮ್ಮ ಲೈವ್ನಲ್ಲಿ ಹಲವು ಜನ ಜಾಯ್ನ್ ಆಗುವವರಿದ್ದಾರೆ, ಬೇರೆ ಬೇರೆಯವರು ಜಾಯ್ನ್ ಆಗ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಸ್ಟುಡಿಯೋದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಕೋಷ್ಠ ವಿಭಾಗ, ಭಾರತೀಯ ಜನತಾ ಪಕ್ಷ ಸಹ ಸಂಚಾಲಕರು, ಹೊಸದಾಗಿ ಕಳೆದ ತಿಂಗಳು ಹುದ್ದೆಯನ್ನು ಅಲಂಕರಿಸಿದ್ದಾರೆ, ಪ್ರಕಾಶ್ ಮಂಡೋತ್ ಅವರು. ನಿಮಗೆ ಅಭಿನಂದನೆಗಳು, ನಮಸ್ಕಾರ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಒಂದು ವಿಷಯದ ಬಗ್ಗೆ ನಾನು ಒಂದು ಸ್ವಲ್ಪ ಮಾತನಾಡಿ ನಾನು ಗೆಸ್ಟ್ಗಳಿಗೆ ಹೋಗ್ಬಿಡ್ತೀನಿ. ನಿರ್ಮಲಾ ಸೀತಾರಾಮನ್ ಅವರು ಆಫ್ಟರ್ ದಿ ಬಜೆಟ್ ವಿತ್ ದಿ ಪ್ರೆಸ್ ಬ್ರೀಫಿಂಗ್ ಒಂದು ಮಾತು ಹೇಳಿದ್ರು, ನಾವು ಜನರ ಮೇಲೆ ಇದು ಹೊರೆ ಆಗೋದಕ್ಕೆ ಬಿಡಲ್ಲ, ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಬೇರೆ ಎಕ್ಸೈಸು ಬೇರೆ ಸೆಸ್ಸು ಅದು ಇದರಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಪೆಟ್ರೋಲ್ ಡೀಸೆಲ್ ಪ್ರೈಸು ಜಾಸ್ತಿ ಏನಾಗೋದಿಲ್ಲ, ನಾವು ಇದನ್ನು ಅಡ್ಜಸ್ಟ್ ಮಾಡ್ತೀವಿ ಅಂತಂದರು. ಮಾಡ್ಕೊಳ್ಳಿ. ಇವನ್ ದೆನ್ 90 ರೂಪೀಸ್ ಪರ್ ಲೀಟರ್ ಪೆಟ್ರೋಲ್, ಎಷ್ಟು? 90 ರೂಪಾಯಿ ಪರ್ ಲೀಟರ್ ಪೆಟ್ರೋಲ್. ಈಸ್ ದಿಸ್ ದಿ ಓನ್ಲಿ ವೇ ಫಾರ್ ದಿ ಗವರ್ಮೆಂಟ್ ಟು ಅರ್ನ್ ಮನಿ ಈಸ್ ಮೈ ಬಿಗ್ ಕ್ವೆಶ್ಚನ್. ನಾನು ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡಿದಾಗ ಉತ್ತರಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಆಮ್ ರೆಡಿ ವಿತ್ ದಿ ಕೌಂಟರ್ ಆನ್ಸರ್ಸ್. ನಾನು ಪ್ರಕಾಶ್ ಮಂಡೋತ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ತಾವು BJP ಅವರು, ನನಗೆ ಗೊತ್ತಿರಲಿಲ್ಲ ತಾವು BJP ಯಾವಾಗ ಸೇರ್ಕೊಂಡ್ರಿ ಅಂತ. ಒಳ್ಳೇದಾಯ್ತು ತಾವು BJPಗೆ ಸೇರ್ಕೊಂಡಿದ್ದು. ಸುಮಾರು ವರ್ಷಗಳಿಂದ ಇದ್ದೆ, ನನಗೆ ಗೊತ್ತಿರಲಿಲ್ಲ. ನಿಮ್ಮನ್ನ ನಾನು ಸಾರಿಗೆ ತಜ್ಞರು ಅಂತ ಅನ್ಕೊಂಡಿದ್ದೆ. ಮೆಟ್ರೋ ಬಗ್ಗೆ ಬಹಳ ಕೆಲಸ ಮಾಡಿದ್ದೀರಿ, ರೈಲ್ವೇಸ್ ಬಗ್ಗೆ ಬಹಳ ಕೆಲಸ ಮಾಡಿದ್ದೀರಿ. ಸೊ ನಿಮಗೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಅಪಾರವಾದ ಕಳಕಳಿ, ಕಾಳಜಿ ಮತ್ತು ಜ್ಞಾನ ಎಲ್ಲವೂ ಇದೆ. ಕ್ವಿಕ್ ಆಗಿ ಉತ್ತರ ಕೊಡಿ, ಯಾಕೆ ಪೆಟ್ರೋಲ್ ಡೀಸೆಲ್ ಇಂದಾನೆ ದುಡ್ಡು ಮಾಡ್ಕೋಬೇಕು ಅಂತ ಗವರ್ಮೆಂಟ್ಗೆ ಪ್ಲಾನ್ ಇದೆ? ಫಸ್ಟ್ ಪೆಟ್ರೋಲ್ ಇಂದ 2 ನಿಮಿಷ ನಾನು ಇವತ್ತು ಫಸ್ಟ್ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಸಮ್ ಇಂಟ್ರೊಡಕ್ಷರಿ ಮಾರ್ಕ್ಸ್ ಅಬೌಟ್ ಬಜೆಟ್ ಬಗ್ಗೆ ಮಾತಾಡಬೇಕು ಅಂತ ಒಂದು 2 ನಿಮಿಷ. ಇಂಥ ಕಠಿಣವಾದ ಪರಿಸ್ಥಿತಿನಲ್ಲಿ ಈ ಸರ್ಕಾರ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಒಂದು ಬಜೆಟ್ ಮಂಡನೆ ಮಾಡಬೇಕಿತ್ತು. ಬಜೆಟಲ್ಲಿ ಒಳ್ಳೆಯ ಅಂಶಗಳೂ ಇವೆ. ಮತ್ತು ನನಗೆ ಇನ್ನೊಂದು ಮುಖ್ಯವಾಗಿ ಏನಂದರೆ ರಿಫಾರ್ಮ್ಸ್ ಏನು ಒಂದು 8-10 ವರ್ಷದಿಂದ ಇಂಡಸ್ಟ್ರಿ, ಕಾರ್ಪೊರೇಟ್ ಸೆಕ್ಟ್ರು ಮತ್ತು ಅಗ್ರಿಕಲ್ಚರ್ ಸೆಕ್ಟ್ರು ಎಲ್ಲ ಸೆಕ್ಟ್ರು ಏನು ಅಪೇಕ್ಷೆ ಪಡ್ತಿತ್ತು ಅದರ ಒಂದು ಮುನ್ನೋಟ ಮತ್ತು ಒಂದು ನೀಲಿನಕಾಶಿ ಈ ಬಜೆಟಲ್ಲಿ ಮಂಡಿಸಿದ್ದಾರೆ. ಅದು ಎವ್ರಿಬಡಿ ಶುಡ್ ವೆಲ್ಕಮ್. ನಾನು ನಟರಾಜ್ ಅವರು ವೆಲ್ಕಮ್ ಮಾಡ್ತಾರೆ, ನನಗೆ ನಂಬಿಕೆ ಇದೆ. ಯಾಕೆ ಗೊತ್ತಾ, ನಾವು ಏನು $5 ಟ್ರಿಲಿಯನ್ ಎಕಾನಮಿ ತೊಗೊಳ್ಬೇಕು ಅಂತ ನಾವು ನರೇಂದ್ರ ಮೋದಿ ಅವರು ಏನು ಘೋಷಣೆ ಮಾಡಿದರು, ಅದಕ್ಕೆ ಪೂರಕವಾಗಿ ಈ ರಿಫಾರ್ಮ್ಸ್ ಬಂದಿದೆ ಅಂತ ಅನ್ಸುತ್ತೆ. ಅದಕ್ಕೆ ಫಸ್ಟ್ ನಾನು ನರೇಂದ್ರ ಮೋದಿ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಸೊ ಪೆಟ್ರೋಲ್ ಡೀಸೆಲ್ ಸೆಸ್ ನೀವೇ ಹೇಳಿದ್ರಿ ನಿಮ್ಮ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ, ಇನ್ನೂ ಕ್ಲಾರಿಟಿ ಇಲ್ಲ. ಅಂದ್ರೆ ಕ್ಲಾರಿಟಿ ನಮಗೆ ಅಲ್ಲ, ಇನ್ನೂ ಇಲ್ಲ. ಸರ್ಕಾರ ಚಿಂತನೆ ಮಾಡ್ತಿದೆ. ಸರ್ಕಾರ ಏನು ಚಿಂತನೆ ಮಾಡ್ತಿದೆ, ಇದನ್ನ ಬ್ಯಾಲೆನ್ಸ್ ಮಾಡಿ ಯಾರಿಗೂ ಹೊರೆ ಆಗಬಾರ್ದು, ಆ ಪೆಟ್ರೋಲ್ ಪ್ರೈಸ್ನ ಹಾಗೆ ಬ್ಯಾಲೆನ್ಸ್ ಮಾಡಿ ಹಾಗೆ ಇಡಬೇಕು ಅಂತ ಚಿಂತನೆ ನಡೀತಿದೆ. ಸೊ ಇನ್ನೂ ಆ ದರ ಫಿಕ್ಸ್ ಆಗಿ ಇನ್ನೂ ರಿಲೀಸ್ ಆಗಿಲ್ಲ, ಇನ್ನೂ ನೋಟಿಫೈ ಆಗಿಲ್ಲ. ಸೊ ಅಲ್ಲಿ ತನಕ ಲೆಟ್ ಅಸ್ ಗಿವ್ ಸಮ್ ಟೈಮ್ ಟು ಎವ್ರಿಬಡಿ. ಆ್ಯಂಡ್ ನೋ ಡೌಟ್ ಪೆಟ್ರೋಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಮೋಡಿಟಿ. ಎಲ್ಲರಿಗೂ ನೋಡಿ, 4-5 kg ಸ್ವೀಟ್ ತಗೊಂಬಂದು ಜಿಲೇಬಿ ಎಲ್ಲ ಇಡ್ತೀನಿ, ನಾನೇನು ಹೇಳ್ತಾ ಇದ್ದೀನಿ, ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ನಾನು ಅದೇ ಹೇಳ್ತಾ ಇದ್ದೀನಿ. $4 ಜಾಸ್ತಿ ಆಗುತ್ತೋ ಅಡ್ಜಸ್ಟ್ ಮಾಡ್ತಾರೋ, ಅಡ್ಜಸ್ಟ್ ಮಾಡೋದಿಲ್ವೋ ಇಲ್ವೋ? ಪ್ರಕಾಶ್ ಜಿ ದಯವಿಟ್ಟು ಪ್ಲೀಸ್. ಸರ್ ನನಗೆ ಒಂದು 2 ನಿಮಿಷ. ಅಲ್ಲ, ನಾನು 2 ನಿಮಿಷ ಅಲ್ಲ, ನಾನು ನಿಮ್ಗೆ 5 ನಿಮಿಷ ಕೊಡ್ತೀನಿ. ಆಯ್ತು, ಬಟ್ ನಾವು ವಿಷಯಾಂತರ ಮಾಡೋದು ಬೇಡ. ಅಲ್ಲಲ್ಲ, ನಾನು ಮಾತಾಡ್ತಾ ಇಲ್ಲ. ಸ್ಥಿತಿ ಹಾಗಿದೆ. ಬೇರೆ ಅವಕಾಶಗಳಿರಲಿಲ್ಲ. ಸರ್ ನಿಮ್ಮ ಹತ್ರ ಕಾರ್ ಯಾವ್ದಿದೆ? ಸರ್ ನನ್ನ ಹತ್ರ ವೆರಿ ಚಿಕ್ಕ ಕಾರ್ ಇದೆ ಸರ್. ವೆರಿ ಚಿಕ್ಕ ಕಾರ್ ಯಾವುದು? ಟಾಟಾ ಇಂಡಿಕಾ ಸರ್. ಟಾಟಾ ಇಂಡಿಕಾ ಡೀಸೆಲ್ ಪೆಟ್ರೋಲಾ? ಡೀಸೆಲ್ ಸರ್. ಮತ್ತೆ ನಿಮಗೂ ಹೊರೆ, ಎಲ್ಲರಿಗೂ ಹೊರೆ. ಬಟ್ ಅನಿವಾರ್ಯದ ಪರಿಸ್ಥಿತಿ, ಕೋವಿಡ್-19 ಪರಿಸ್ಥಿತಿಯಲ್ಲಿ ಎಲ್ಲರಿಗೂ 90 ರೂಪಾಯಿ ಎಲ್ಲ ನಾವು ಎಲ್ಲ ದೇಶವಾಸಿಗಳು ಇದನ್ನ ಗಮನ ಇಟ್ಕೊಂಡು ಕೋವಿಡ್ ಅನ್ಬೇಡಿ ಸರ್. 2019ರಲ್ಲಿ ವಾಟ್ ವಾಸ್ ದಿ GDP? ಒಂದು ಕಡೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಜನ ಮತ್ತೆ ಎಲ್ಲ ರಾಜ್ಯ ಸರ್ಕಾರ, ಎಲ್ಲ ರಾಜ್ಯ ಸರ್ಕಾರ ಕೋವಿಡ್-19 ನಲ್ಲಿ ನೀವೇನಂದ್ರಿ, ವಿತ್ ಇನ್ಫ್ಲೇಷನ್ 15% ಗ್ರೋತ್ ಆಗುತ್ತೆ ಅಂತಂದ್ರಿ. ಸೇರಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಸೊ ನಾವು ಅವರು ಅಭಿನಂದನೆ ಕೊಡಬೇಕು. ಒಂದು ಕೋವಿಡ್ ಅಂತ ಸಿಚುವೇಶನ್ ನಲ್ಲಿ ಈ ಒಂದು ಬೆಳವಣಿಗೆ ಆಗಿದೆ. ಪ್ರಕಾಶ್ ಅವರೇ, ನನಗೆ ಟೆಕ್ನಿಕಲ್ ಆನ್ಸರ್ಸ್ ದಯವಿಟ್ಟು ಕೊಡಿ. ಕನ್ವಿನ್ಸ್. ನಾನು ಹೇಳ್ತಾ ಇದ್ದೀನಲ್ಲ, ಕನ್ವಿನ್ಸ್. ಇದು ಅನಿವಾರ್ಯದ ಪರಿಸ್ಥಿತಿನಲ್ಲಿ ಈ ಮಾರ್ಗ ಅವರು ತಗೊಂಡಿದ್ದಾರೆ. ಅದು ಇನ್ನೂ ಬೆಲೆ ಫಿಕ್ಸ್ ಆಗಿಲ್ಲ. ಅವರು ವೆರಿ ಕ್ಲಿಯರ್ಲಿ ಮುಖ್ಯಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ, ದಯವಿಟ್ಟು ನಾವು ಯಾರಿಗೂ ಹೊರೆ ಪಡಲ್ಲ. ಅಟ್ಲೀಸ್ಟ್ ವಿ ಶುಡ್ ಟ್ರಸ್ಟ್ ದೇಮ್.
ಅಂತ ಒಳ್ಳೆ ಬಜೆಟ್ ನನಗೆ ಕೊಟ್ಟಿದ್ದಾರೆ ನಿಮ್ಮ ಇವತ್ತು, general perceptions ಬೇಡ. which has got forward. ಓ ಮೈ ಗಾಡ್. ನಮ್ಮ ಈ ಬಜೆಟ್ ನಾವು ಈ ದೇಶಕ್ಕೆ ಮತ್ತೆ ಎಲ್ಲ ಸೆಕ್ಟರ್ಗೆ ಮುಂದೆ ತಗೊಳ್ಳೋದ್ರಲ್ಲಿ ಪೂರಕವಾಗಿದೆ. ಅಟ್ಲೀಸ್ಟ್ ಲೆಟ್ ಅಸ್ ಗಿವ್ ಸಮ್ ಟೈಮ್ಸ್. ಈ ಬಜೆಟ್ 1 ವರ್ಷದ್ದು, ನೀವು ಇದು 5 ವರ್ಷದ ಬಜೆಟ್ ಅಲ್ಲ. ಸೊ Next ಎಲ್ಲ ಯಾವ changes ಆಗ್ತಾ constituency ಇರುತ್ತೆ. MLA sir ನೀವು? Changes ನೆಕ್ಸ್ಟ್ ಯಾವ ಕಾನ್ಸ್ಟಿಟ್ಯೂನ್ಸಿಗೆ MLA ಸರ್? ನಿಮ್ ಭಾಷಣ MLA ಭಾಷಣ ಇದ್ದಂಗಿದೆ ಸರ್. ಅಲ್ಲ, ನಾನು ಕೇಳ್ತಿರೋದು ಖಂಡಿತ ಇಲ್ಲ ಟೆಕ್ನಿಕಲಿ ಸರ್. ನನಗೇನಾದ್ರೂ ಸರ್, ಹೇಳಿ ಈ ಅಂತ COVID-19 ನಾನು ಮಾತಾಡ್ತೀನಿ ಸರ್. ಪರಿಸ್ಥಿತಿನಲ್ಲಿ ಸರ್ ಆದಷ್ಟು ಸರ್ ನನಗೆ ಸರ್ ಪ್ಲೀಸ್, ನಾನು ಬ್ರೇಕಪ್ ತೋರಿಸಿದ್ದೀನಿ. ದಯವಿಟ್ಟು ನೋಡಿ, ರಾಜ್ಯದ ಮಹಾಪ್ರಭುಗಳಲ್ಲಿ ನಾನು ಕೇಳ್ಕೊಳ್ತೀನಿ, ಮಹಾಜನರಲ್ಲಿ ಕೇಳ್ಕೊಳ್ತೀನಿ, ನಾವು ಬ್ರೇಕಪ್ ತೋರಿಸಿದ್ದೀವಿ. ಹಿಂಗಿದೆ, ಸ್ಟೇಟ್ ಸೆಸ್ ಹಿಂಗಿದೆ, ಸೆಂಟ್ರಲ್ ಸೆಸ್ ಹಿಂಗಿದೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಹಿಂಗಿದೆ, ವ್ಯಾಟ್ ಹಿಂಗಿದೆ, ಡೀಲರ್ ಕಮಿಷನ್ ಹಿಂಗಿದೆ. ಆಮೇಲೆ ಸರ್ ಪ್ಲೀಸ್ ದಯವಿಟ್ಟು 1 ನಿಮಿಷ ನನಗೆ ಅವಕಾಶ ಮಾಡಿಕೊಡಿ. ಖಂಡಿತ ಮಾತಾಡಿ ದಯವಿಟ್ಟು. ಖಂಡಿತ. ಇದಕ್ಕಿಂತ ಮುಂಚೆ ಸುಮಾರು 27 ಲಕ್ಷ ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀರಿ ನೀವು, ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂತ ಕೊಟ್ಟಿದ್ದೀರಿ ಕೊರೋನಾ ಟೈಮ್ನಲ್ಲಿ. ಅದರಲ್ಲಿ ಜನರ ಕೈಗೆ ಹೋಗಿದ್ದು ನೇರವಾಗಿ ಮಾನಿಟರಿ ಬೆನಿಫಿಟ್ ಅಂತ ಹೋಗಿದ್ದು ನಾಟ್ ಇವನ್ 5% ಅಷ್ಟೇ. ನೀವು ಅದನ್ನ ಈಗಾಗಲೇ ರಿಕವರಿ ಮಾಡ್ಕೊಂಡು ಆಗಿದೆ. ವೈ ಆರ್ ಯು ಪುಟ್ಟಿಂಗ್ ಪೀಪಲ್ ಮೋರ್ ವಿತ್ ಬರ್ಡನ್ಸ್? ನಾನು ಸುಧೀರ್, ನಾನು ಮಾತಾಡ್ತೀನಿ. ಐ ನೋ ಯು ಹ್ಯಾವ್ ಅನ್ ಆನ್ಸರ್, ಐ ಗೆಟ್ ಬ್ಯಾಕ್ ಟು ಯು. ನಾನು UT ಖಾದರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಶಾಸಕರು ಹಾಗೂ ಮಾಜಿ ಸಚಿವರು. ನಮಸ್ಕಾರ ಸರ್, ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ TV5 ನಿಂದ. ಹೇಗಿದ್ದೀರಿ? ಲಾಂಗ್ ಟೈಮ್ ಸಿನ್ಸ್ ಐ ಸ್ಪೋಕ್ ಟು ಯು. ನಮಸ್ಕಾರ, ಹೇಳಿ ಚಂದನ್. ಹೌದು, ಹ್ಯಾಪಿ ಟು ಸಿ ಯು. ಥ್ಯಾಂಕ್ ಯು. ಈಗ ನಾನು ಬಜೆಟ್ನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಜೆಟ್ ಈಸ್ ನಾಟ್ ದಿ ಮೇಜರ್ ಕ್ರೈಟೀರಿಯಾ ಇವತ್ತು. ಪೆಟ್ರೋಲ್ ಡೀಸೆಲ್ನ ಬಗ್ಗೆ, ಅದಕ್ಕೆ ಕೃಷಿ ಸೆಸ್ ಆ್ಯಡ್ ಆಗಿರೋದ್ರ ಬಗ್ಗೆ ಮತ್ತು ಜನ ಈಗಾಗಲೇ ನೋವಿನಲ್ಲಿ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಇನಿಷಿಯಲ್ ರಿಮಾರ್ಕ್ಸ್ ಬರಲಿ ಇದಕ್ಕೆ ಪ್ಲೀಸ್. ಇಲ್ಲ, ಜನಸಾಮಾನ್ಯ ಯಾರು ಇವತ್ತು ಕಷ್ಟದಲ್ಲಿ ಇವತ್ತಿದ್ದ ಅವರ ಮೇಲೆ ಇವರು ಚಪ್ಪಡಿ ಕಾಲು ಹಾಕುವಂಥ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ತಲೆ ಎತ್ತಲೇಬಾರ್ದು, ಜನಸಾಮಾನ್ಯ ದೇಶದಲ್ಲಿ ತಲೆ ಎತ್ತಿ ಜೀವಿಸಲೇಬಾರ್ದು, ಸ್ವಾಭಿಮಾನದಿಂದ ಬದುಕಬಾರ್ದೆಂಬ ಹೇಳಿ ಈ ಬಜೆಟ್ ಇದು ಕೊಟ್ಟಿದ್ದಾರೆ. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಮತ್ತು ರಿಕ್ಷಾಕ್ಕೆ ಹಾಕುವಂಥ ಗ್ಯಾಸ್ ಕೂಡ ರೇಟ್ ಜಾಸ್ತಿ ಮಾಡ್ತಾರಂತ ಆಗುವುದಾದರೆ ಇವರ ಆಲೋಚನೆ ಏನಿದೆ? ಇವತ್ತು ರೈತರು ಟ್ರ್ಯಾಕ್ಟರ್ ಓಡಿಸ್ತಾರೆ, ಎಲ್ಲ ಟ್ರ್ಯಾಕ್ಟರ್ ಅಲ್ವಾ ರೈತರು, ಅದಕ್ಕೆ ಡೀಸೆಲಲ್ಲಿ ಹಾಕೋದು. ಇವರು ಅದೇ ರೇಟ್ ಟ್ರ್ಯಾಕ್ಟರ್ಗೆ ಹಾಕೋ, ರೈತರು ಹಾಕುವ ಡೀಸೆಲ್ಗೆ ರೇಟ್ ಜಾಸ್ತಿ ಮಾಡಿ ಮತ್ತು ರೈತರ ಸೆಸ್ ಅಂತ ಹೇಳಿದರೆ ಏನು ಅರ್ಥ ಇದೆ ಇಲ್ಲಿ? ಇವರಿಗೆ ಯಾವ ರೀತಿ ಆರ್ಥಿಕ ಪರಿಸ್ಥಿತಿ ತೆಕ್ಕೊಂಡು ಹೋಗ್ತಾರೆ? ಎಲ್ಲಿ ಅದು ಯುವಕರಿಗೊಂದು ಇವತ್ತು ಏನಾದರೂ ಒಂದು ಇದಿದೆ? ಇವತ್ತು ಪೆಟ್ರೋಲ್ ಇವತ್ತು ಎಲ್ಲ ರಾಜ್ಯ ಸರ್ಕಾರ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರ ಕೂಡ ಗೊತ್ತಿತ್ತು. ಇಂದಿನ ಎಲ್ಲ ಸರ್ಕಾರವೂ ಕೂಡ ಯಾವುದಕ್ಕೂ ರೇಟ್ ಜಾಸ್ತಿ ಆದರೂ ಕೂಡ ಡೀಸೆಲ್ಗೆ ಜಾಸ್ತಿ ಮಾಡೋಕೆ ಭಾಳಷ್ಟು ಆಲೋಚನೆ ಮಾಡಿ ಭಾಳಷ್ಟು ಅಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಿತ್ತು. ಇದು ಕಳೆದ 1 ವರ್ಷದ ಡೀಸೆಲ್ಗೆ ಎಷ್ಟು ಜಾಸ್ತಿ ಆಯಿತು? ಡೀಸೆಲ್ಗೆ ಜಾಸ್ತಿ ಆದ ತಕ್ಷಣ ಎಲ್ಲ ದಿನನಿತ್ಯದ ವಸ್ತುಗಳ ಬೆಲೆ ಆಟೋಮೆಟಿಕ್ ಜಾಸ್ತಿ ಆಗ್ತದೆ. ಯಾಕೆ? ಟ್ರಾನ್ಸ್ಪೋರ್ಟೇಷನ್ ಬರೋದು ಅದರಲ್ಲಿ, ಇವತ್ತು ವಾಹನಗಳು ಸಂಜೆ ಆಗುವುದಲ್ಲಿ ಎಲ್ಲ ಕೂಡ ನೇರವಾಗಿ ಜನಸಾಮಾನ್ಯ ಭಾರ ಬೀಳ್ತದೆ. ಇಷ್ಟೊಂದು ಜ್ಞಾನ ಇಲ್ಲದಂಥ ಒಂದು ಕೇಂದ್ರದ ಆರ್ಥಿಕ ಪರಿಸ್ಥಿತಿ ಒಂದು ಮಿತ್ರ ಸಚಿವರು ಇದ್ದಾರೆ ಅಂತ ಹೇಳಿದರೆ ಮತ್ತು ಪ್ರಧಾನಮಂತ್ರಿ ಇದ್ದಾರೆ ಅಂತ ಹೇಳಿದರೆ ಇದು ಬಹುಶಃ ಇದು ದೇಶದ ಜನರಿಗೆ ವಿರುದ್ಧವಾಗಿರುವಂಥ ಒಂದು ಬಜೆಟ್ ಮತ್ತು ಅತ್ಯಂತ ಮಾರಕವಾಗಿರುವುದು. ರಿಕ್ಷಾ ಚಾಲಕರ 1 ಲೀಟರ್ ಗ್ಯಾಸಿಗೆ 5 ರೂಪಾಯಿ ಇವರು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೊಂದು ಅರ್ಥ ಉಂಟಾ? ಏನನ್ನು ಹೇಳ್ಬೇಕು ಇದಕ್ಕೆ? ಯಾವ ಆಲೋಚನೆಯಿಂದ ಇವತ್ತು ಮಾಡ್ತಾರೆ? ಕೊರೋನಾ ವಿಚಾರ ಮಾತ್ರ. ಕೊರೋನಾದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ? 1 ನಯ ಪೈಸೆ ಕೂಡ ಕೇಂದ್ರ ಸರ್ಕಾರ ಯೂಸ್ ಮಾಡಿ ಪ್ರಯೋಜನ ಆಗಲಿಲ್ಲ. ಕೊರೋನಾದ ಹೆಸರಲ್ಲಿ ಪಬ್ಲಿಕ್ ಸೆಕ್ಟರ್ ದುಡ್ಡು ಕಲೆಕ್ಟ್ ಮಾಡಿ ಎಷ್ಟು ಲಕ್ಷ ಇತ್ತು PM ಫಂಡಲ್ಲಿದೆ. ಏನು ಮಾಡಿದ ದುಡ್ಡನ್ನು ಯಾರಿಗೆ ಕೊಟ್ಟಿದ್ದಾರೆ ಹೇಳಿ? ಇವತ್ತು ಏನು ಯೋಜನೆಯಲ್ಲಿ ಕೊಟ್ಟಿದ್ದಾರೆ? ಕೊರೋನಾದಿಂದ ಏನಾದರೂ ಲಾಭ ಆಗಿದೆ? ಖಾಲಿ BJP ಸರ್ಕಾರಕ್ಕೆ ಮಾತ್ರ ಲಾಭ ಆಗಿದೆ ಹೊರತು ಜನರಿಗೆ ಇವತ್ತೆಲ್ಲ ಕಷ್ಟ ಮತ್ತು ಟೆನ್ಷನ್ ಬಂದದ್ದು. ಬರೀ ಎಲ್ಲ ವಿಚಾರಕ್ಕೂ ಕೊರೋನಾ, ಇವರೆಲ್ಲ ವೈಫಲ್ಯತೆಗೆ ಕೊರೋನಾವನ್ನು ತೋರಿಸಿಕೊಂಡು ಹೋಗೋದಲ್ಲದೆ ಸರ್ಕಾರದ ಮುಂದೆ ನಿಂತು ಕೊರೋನಾದ ಟೈಮ್ನಲ್ಲಿ ಒಂದು ಕೇಂದ್ರ ಸರ್ಕಾರ ಯಾವ ರೀತಿ ಜನರಿಗೆ ಆತ್ಮಸ್ಥೈರ್ಯ ಮತ್ತು ಜನರು ನೆಮ್ಮದಿಯ ಬದುಕು ಕಾಣಬೇಕಂತೇಳಿ ಏನದು ಒಂದು ಯೋಜನೆ ಇದೆಯಾ ಇದರಲ್ಲಿ? ಹಾಗಾದ್ರೆ ವೆಸ್ಟ್ ಬೆಂಗಾಲಿಗೆ, ಕೇರಳಕ್ಕೆ, ಬೇರೆ ಕಡೆ ಚುನಾವಣೆ ಇದ್ದಾಗ ಅಲ್ಲಿ ಕೊರೋನಾ ಇಲ್ವಾ? ಅಲ್ಲಿಗೆ ಲಕ್ಷಾಂತರ ದುಡ್ಡು ಕೊಡ್ಬೋದಾ? ಕರ್ನಾಟಕ ಕೊಡುವ ಕೊರೋನಾ ಇವರಿಗೆ? ಒಂದು ನಿಮಿಷ. ನೋ ಪ್ಲೀಸ್ ನೋ. ಓಕೆ. ಖಾದರ್ ಅವರೇ, ನಾನು ಮಾತಾಡಿಸ್ತೀನಿ, ದಯವಿಟ್ಟು ತಾವು ಸಂಪರ್ಕದಲ್ಲೇ ಇರಿ. ನಾನು ನಿಮ್ಮ ಮುಂದಿನ 15 ನಿಮಿಷಗಳನ್ನು ಬಯಸ್ತೇನೆ. ವಿವೇಕ್ ಮಲ್ಯ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ವಿವೇಕ್ ಮಲ್ಯ ಅವರು ನಮ್ಮ ಜೊತೆಗೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಯ ಅವರೇ ನಮಸ್ಕಾರ. ದಯವಿಟ್ಟು ಲೈನ್ನಲ್ಲಿರಿ. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ನಾನು ಬ್ರೇಕ್ನ ನಂತರದಲ್ಲಿ ಸುಧೀರ್, ಅದಾದಮೇಲೆ
ನಟರಾಜ್ ಗೌಡ್ರು, ನೀವಿಬ್ಬರಿಗೂ ನಾನು 3 ನಿಮಿಷಗಳ ಅವಕಾಶವನ್ನು ಖಂಡಿತ ನಿಮ್ಮ ವಾದ ಮಂಡಿಸೋದಕ್ಕೆ ಕೊಡ್ತೇನೆ. ದಯವಿಟ್ಟು ನನ್ನನ್ನು ಸೈಂಟಿಫಿಕಲಿ ಟೆಕ್ನಿಕಲಿ ಕನ್ವಿನ್ಸ್ ಮಾಡಿ ಪ್ಲೀಸ್. ನಾನು ಅಷ್ಟೇ ಕೇಳೋದು, ಐ ಡೋಂಟ್ ವಾಂಟ್ ಎನಿ ಎಮೋಷನ್ಸ್. ನೀವು ನನ್ನನ್ನು ಅಂತಂದಾಗ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಐ ರೆಪ್ರೆಸೆಂಟ್ ಪೀಪಲ್. ನಾನು ಈ ಶರ್ಟು, ಈ ಕೋಟ್, ಮೈಕ್ ಕಿತ್ತಾಕ್ಬಿಟ್ಟು ನಿಮ್ಮ ಮುಂದೆ ಬಂದು ನಿಂತ್ಕೊತೀನಿ. ಸರ್ ನಾನು ಓಟ್ ಹಾಕಿದ್ದೀನಿ ಸರ್, ನನ್ನನ್ನು ಕನ್ವಿನ್ಸ್ ಮಾಡಿ ಅಂತ ಕೇಳ್ತೀನಿ. ನೀನು ಆ್ಯಂಕರ್ ಆಗಿ ಕೇಳ್ಬೇಡ ಕಣಪ್ಪ ಅಂತಂದರೆ ಬೇಡ, ಆ್ಯಂಕರ್ ಆಗಲ್ಲ ಸರ್, ನಾನು ಓಟ್ ಹಾಕಿದ್ದೀನಿ ಸರ್ ಅಂತ ಬಂದು ಕೇಳ್ತೀನಿ. ಕನ್ವಿನ್ಸ್ ಮಾಡ್ತೀರಾ? ಯಾರು ಕನ್ವಿನ್ಸ್ ಮಾಡ್ತೀರಾ ಅವ್ರಿಗೆ ಜೈ ಅಂತೀನಿ. ನಾನು ಮುಂದುವರಿಸ್ತಾ ಇದ್ದೀವಿ, ನಾವು ಮೂರ್ಖರ ಅಂತ. ಸುಧೀರ್ ಪ್ಲೀಸ್, ನಾನು ನಿಮ್ಮನ್ನ ಇಂಟ್ರಪ್ಟ್ ಮಾಡಲ್ಲ, 3 ನಿಮಿಷ ಇಟ್ಸ್ ಫಾರ್ ಗೋ ಹೆಡ್. ನೋಡಿ ಸರ್, ಈಗ ಪೆಟ್ರೋಲಿಯಂ ರಿಸೋರ್ಸಸ್, ಪೆಟ್ರೋಲಿಯಂ ಪ್ರೊಡಕ್ಟ್ಸ್, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸರ್ಕಾರ ಯಾಕೆ ಟ್ಯಾಕ್ಸ್ ಹಾಕ್ತಿದೆ? ಹೇಳಿ ಸರ್. ಇವತ್ತಿನ ಬಜೆಟ್ ನಾವು ಲೆಕ್ಕ ಹಾಕಿದ್ರೆ, ನಮ್ಮ ಬಜೆಟ್ ಅಲ್ಲಿ ಲಾಸ್ಟ್ ಇಯರು 100 ರೂಪಾಯಿ ಸರ್ಕಾರಕ್ಕೆ ರೆಸಿಪ್ಟ್ಸ್ ಅಂತ ಬಂದ್ರೆ ಅದರಲ್ಲಿ 20 ರೂಪಾಯಿ ಸಾಲದಿಂದ ಬರ್ತಿತ್ತು. ಈ ಸಾರಿ ಬಜೆಟ್ ಅಲ್ಲಿ ಅದನ್ನ 36 ರೂಪಾಯಿಗೆ ಎಕ್ಸ್ಟ್ರಾ ಜಾಸ್ತಿ ಮಾಡಿದೀವಿ. ಯಾಕೆ ಮಾಡಿದೀವಿ ಅಂದ್ರೆ, ನಮ್ಮ ಒಟ್ಟು ಖರ್ಚಲ್ಲಿ 20 ರೂಪಾಯಿ ಬರೀ ಬಡ್ಡಿಗೆ ಹೋಗುತ್ತೆ, ಇನ್ನು ಉಳಿದ್ರೆ 80 ರೂಪಾಯಿ. ಅದರಲ್ಲಿ ನಮ್ಗೆ ಆಲ್ರೆಡಿ ಕಮಿಟೆಡ್ ಎಕ್ಸ್ಪೆಂಡಿಚರ್ಸ್ ಇದೆ. ಮನ್ರೇಗಾ ಇರ್ಬೋದು, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು, ಅಥವಾ ಡಿಫೆನ್ಸ್ ಇರ್ಬೋದು, ಸರ್ಕಾರಿ ಎಂಪ್ಲಾಯೀಸ್ ಸಂಬಳ ಇರ್ಬೋದು, ಪೆನ್ಷನ್ ಇರ್ಬೋದು, ಹೀಗೆ ಭಾಳಷ್ಟು ಕಮಿಟೆಡ್ ಇದೆ. ನಮ್ಮ ದೇಶದಲ್ಲಿ ಏನಾಗಿದೆ, ಇತ್ತೀಚೆಗೆ ಲಾಸ್ಟ್ ಒಂದು 30 ವರ್ಷದಲ್ಲಿ ಸಡನ್ ಆಗಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆದಾಗ ನಮ್ಗೆ ಅದಕ್ಕೆ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ. ಡೆವಲಪ್ ಆಗದೆ ಇದ್ದಾಗ ನಾವೀಗ ಏನು ಮಾಡಬೇಕಾಗಿದೆ, 2 ಆಪ್ಷನ್ ಇದೆ. ಒಂದು, ನಮ್ಮ ಮನೆಯಲ್ಲಿ ಮಕ್ಕಳು ಅಳ್ದ ತಕ್ಷಣ ನಾವು ಮೊಬೈಲ್ ಫೋನ್ ಕೊಟ್ಬಿಟ್ಟು ನೀವು ಅಳ್ಬೇಡಪ್ಪ ಅಂತ ಸುಮ್ಮನೆ ಕೂರಿಸ್ತೀವಲ್ಲ, ಅದನ್ನು ಮಾಡ್ಬೋದು. ಇನ್ನೊಂದು, ಮಕ್ಕಳನ್ನ ಎಂಗೇಜ್ ಮಾಡೋದಕ್ಕೆ ಏನು ಬೇಕು ಅದನ್ನು ಮಾಡ್ಬೋದು. ಇವತ್ತು ಸರ್ಕಾರನೂ ಕೂಡ ರೈತರು ಅಳ್ತಾರೆ ಅಥವಾ ಬೇರೆಯವ್ರು ಅಳ್ತಾರೆ ಅಂತ ಸಾಲ ಮನ್ನಾ ಅಥವಾ ಇನ್ನೇನು ಫ್ರೀ ಬೀಸ್ ಕೊಟ್ಬಿಟ್ಟು ನೀವು 1 ರೂಪಾಯಿ kg ಅಕ್ಕಿ ಕೊಡ್ತೀವಿ ತಿನ್ಕೊಂಡಿರಿ ಅಂತ ಎಷ್ಟು ದಿನ ಹೇಳೋಕ್ಕಾಗತ್ತೆ? ಅವರ ಪೊಟೆನ್ಷಿಯಲ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಅವ್ರೇನೋ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು. ನಾನು ಲಾಸ್ಟ್ ಬಜೆಟಲ್ಲಿ ನಾನೇ ಹೇಳಿದ್ದೆ, ಅಥವಾ ನಾವೀಗ ಆತ್ಮನಿರ್ಭರ್ 20 ಲಕ್ಷ ಕೋಟಿದೊಂದು ಪ್ಯಾಕೇಜ್ ಅನೌನ್ಸ್ ಮಾಡಿದ್ರಲ್ಲ, ಅವಾಗಲೂ ಕೂಡ ನಾನು ಹೇಳಿದ್ದೆ ಇದು ತುಪ್ಪ ಮೂಗಿಗೆ ಒರೆಸುವ ಕೆಲಸ, ತುಪ್ಪ ತಿನ್ನಿಸುವ ಕೆಲಸ ಅಲ್ಲ ಅಂತ. ಬಟ್ ಇವತ್ತಿನ ಬಜೆಟ್ ಆರ್ಥಿಕತೆಯನ್ನು ಮುಂದಿಟ್ಕೊಂಡು ಹೇಳೋದಾದರೆ, ಈ ಬಜೆಟಲ್ಲಿ ನಾವೇನು 2014ರಿಂದ ಮೋದಿ ಸರ್ಕಾರ ಬರ್ತಾ ಇದ್ದಂಗೆ ರಿಫಾರ್ಮ್ಸ್ ಆಗುತ್ತೆ ಅಂತ ಕಾದಿದ್ವಿ, ಆ ಒಂದು ರಿಫಾರ್ಮ್ಸ್ ಮಾಡ್ಯಾರೆ. ಆದರೆ ಖಾದರ್ ಸರ್ ಹೇಳ್ತಾ ಇದ್ರು, ಕೇರಳಕ್ಕೆ, ತಮಿಳ್ನಾಡಿಗೆ, ವೆಸ್ಟ್ ಬೆಂಗಾಲ್ಗೆ, ಅಸ್ಸಾಂಗೆ ಕೊಟ್ಟಿದ್ದಾರೆ ಅಂತ. ಈಗ ಒಂದು ಪೊಲಿಟಿಕಲ್ ಪಾರ್ಟಿ ಅಂದ ತಕ್ಷಣ ಅವ್ರದ್ದೇ ಆದ ಒಂದು ಪ್ರಿಯಾರಿಟಿ ಇರುತ್ತೆ. ಹಾಗಂದ ಮಾತ್ರಕ್ಕೆ ಆ 4 ರಾಜ್ಯಕ್ಕೆ ಯಾವುದೇ ಥರದ ಫ್ರೀ ಬೀಸ್ ಕೊಟ್ಟಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಟ್ಟಿದ್ದಾರೆ. ಅದು ಯಾವುದೇ ಸರ್ಕಾರ ಇದ್ರೂ ಮಾಡೇ ಮಾಡ್ತಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಆ ಥರದ ಒಂದು ಪ್ರಿಯಾರಿಟೀಸು ಓಲೈಕೆ ಇದು ಮಾಡೇ ಮಾಡ್ತಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ಈ ಪೆಟ್ರೋಲ್ ಡೀಸೆಲ್ಲು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಹೌದು. ಆಗ ಕೇಂದ್ರ ಸರ್ಕಾರ ಏನು ಹೇಳ್ತು, ನಾವು ರೆಗ್ಯುಲೇಷನ್ ಮಾಡ್ತೀವಿ, ನಾವು ರಿಫಾರ್ಮ್ ಮಾಡ್ತೀವಿ, ನಾವು ಇದನ್ನ ಜನರಿಗೆ ಹೊರೆ ಆಗದಂತೆ ನೋಡಿಕೊಳ್ತೀವಿ ಅಂತಂತು. ನಾನು ತಪ್ಪಿದ್ರೆ ಯಾರಾದ್ರೂ ಕರೆಕ್ಟ್ ಮಾಡಿ. ರೈಟ್. ಓಕೆ, ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾನು ಪಾಮರ್ನಾಗೆ ಕೇಳ್ತಾ ಇದ್ದೀನಿ, ನನ್ನನ್ನು ಕರೆಕ್ಟ್ ಮಾಡಿ. ನಂಬರ್ 1, ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಆಯಿಲ್ ಹೋಯ್ತು, ಫ್ಲಕ್ಚುಯೇಷನ್ಸ್ ಆಗ್ತಾ ಬಂತು. 24 ರೂಪಾಯಿ 1 ಲೀಟರ್ ಕ್ರೂಡ್ ಆಯಿಲ್ಗೆ ಇವತ್ತು ಇರಬಹುದಾಗಿರೋದು ನಾಳೆ 20 ರೂಪಾಯಿ ಆಗ್ಬೋದು, ನಾಡಿದ್ದು 30 ರೂಪಾಯಿ ಆಗ್ಬೋದು. ನೀವು ಕಡಿಮೆ ಆದರೂ ಕೂಡ ಸೆಸ್ಸು ಮತ್ತು ಎಕ್ಸೈಸು ಮತ್ತು ಟ್ಯಾಕ್ಸು ಬೇರೆ ಬೇರೆ ಎಲ್ಲ ಜಾಸ್ತಿ ಮಾಡ್ತೀರಾ. ಜಾಸ್ತಿ ಆದರೂ ಜಾಸ್ತಿ ಮಾಡ್ತೀರಾ. ನೀವು ರಿಫಾರ್ಮ್ಸ್ ತರ್ತೀವಿ ಅಂತಂದ್ರಿ, ಸರ್ಕಾರದ ಕೈಯಲ್ಲಿ ಏನು ಇಲ್ವೇ ಇಲ್ಲ ಅಂತಿಲ್ಲ. ಇದು ನಂಬರ್ 1. ಕಡಿಮೆ ಆದರೂ ಜಾಸ್ತಿ ಮಾಡ್ತೀರಿ ಟ್ಯಾಕ್ಸು, ಜಾಸ್ತಿ ಆದರೂ ಇನ್ನೂ ಜಾಸ್ತಿ ಮಾಡ್ತೀರಿ ಟ್ಯಾಕ್ಸು ಮತ್ತು ಎಕ್ಸೈಸ್. ಕರೆಕ್ಟಾ ಅಲ್ವಾ ಹೇಳಿ? ಅಬ್ಸಲ್ಯೂಟ್ಲಿ. ನಾನು ಬರ್ತೀನಿ, ಎರಡನೇ ಪ್ರಶ್ನೆಗೆ ನಾನು ಬರ್ತೀನಿ. ಸ್ಟಿಮ್ಯುಲಸ್ ಪ್ಯಾಕೇಜ್ ಬಗ್ಗೆ ಮಾತಾಡಿದ್ರು. 20 ಅಲ್ಲ 27 ಲಕ್ಷ ಕೋಟಿ ರೂಪಾಯಿಗಳು ಸ್ಟಿಮ್ಯುಲಸ್ ಪ್ಯಾಕೇಜು, 20 + 7 lakh crore rupees. ಅದರಲ್ಲಿ ಮಾನಿಟರಿ ಮತ್ತು ಫಿಸ್ಕಲ್ ಅಂದ್ರೆ ಬೇರೆ ಬೇರೆ ಮೂಲಕ ನಿಮ್ಗೆ ಗೊತ್ತು, ಮತ್ತು ಮಾನಿಟರಿ ಅಂದ್ರೆ ನೇರವಾಗಿ ಜನರ ಕೈಗೆ ಹೋಗಿದ್ದು ಆಲ್ಮೋಸ್ಟ್ 1 ಲಕ್ಷ ಕೋಟಿ ರೂಪಾಯಿಗಳಷ್ಟೇ. ಆದರೆ ನೀವು ಕಳೆದ 1 ವರ್ಷದಿಂದ ಈ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಮೇಲೆ ಜಾಸ್ತಿ ಮಾಡಿಯೇ ನೀವು ಕಲೆಕ್ಟ್ ಮಾಡಿರೋದು more than 2 lakh crore rupees. ನೀವಲ್ಲಿ ಏನ್ ಸ್ಪೆಂಡ್ ಮಾಡಿದ್ರಿ ಅಂತಂದ್ರಿ, ನೀವು ಜನರಿಂದ ಅದನ್ನ ಕಲೆಕ್ಟ್ ಮಾಡಿ ಆಗಿದೆ ಈಗಾಗಲೇ. ಅದೆರಡಕ್ಕೂ ನಾನು ಉತ್ತರ ಕೊಡ್ತೀನಿ. ಮೂರನೇದು ಇಲ್ಲ ಮೂರನೇದು ಹೇಳ್ತೀನಿ ನಿಮಗೆ ಸೋರಿಕೆ ಆಗ್ತಾ ಇರೋದು GST.
ಅದ್ಯಾವುದೋ ಗುಜರಾತ್ನ ಒಂದು ಕಂಪ್ನಿ 850 ಕೋಟಿ GST ಸೋರಿಕೆ ಮಾಡಿದೆ ಅಂತ ಮೊನ್ನೆ ರೈಡ್ ಮಾಡಿದ್ರಿ. ಅದ್ಯಾವುದೋ ಪುತ್ತೂರಿನ ಒಂದು ಕಂಪನಿ 150 ಕೋಟಿ ರೂಪಾಯಿಗಳಷ್ಟು GST ಕಟ್ಟಿಲ್ಲ ಅಂತ ರೈಡ್ ಮಾಡಿದ್ರಿ. ನೀವು ಅದನ್ನ ಪ್ಲಗ್ ಇನ್ ಮಾಡಿದ್ರೆ ನಿಮ್ಗೆ 60 ರಿಂದ 70 ಸಾವಿರ ಕೋಟಿ ರೂಪಾಯಿಗಳು ನಿಜವಾದ ನಿಮ್ಮ ದುಡ್ಡು ಅಲ್ಲಿ ಬರುತ್ತೆ. ರಾದರ್ ದ್ಯಾನ್ ಪುಟಿಂಗ್ ಫೋರ್ಸ್ ಆನ್ ಪೀಪಲ್, ರಾದರ್ ದ್ಯಾನ್ ಪುಟಿಂಗ್ ಪ್ರೆಷರ್ ಆನ್ ಪೀಪಲ್. ಹೇಳಿ, ಇವಾಗ ಮಾತಾಡಿ. ಅಬ್ಸಲ್ಯೂಟ್ಲಿ. ನಾನೀಗ ಒಂದ್ ಬೈ ಹೇಳ್ತೇನೆ. ಈಗ GST ಕಲೆಕ್ಷನ್ ಅಲ್ಲಿ ನನ್ನ ಪ್ರಶ್ನೆಗಳಲ್ಲಿ ಏನಾದರೂ ತಪ್ಪಿದ್ರೆ ಅಬ್ಸಲ್ಯೂಟ್ಲಿ ನಥಿಂಗ್. ಈಗ ನೀವು ನೋಡಿದಿರಿ, ಕೋವಿಡ್ ಆಗ್ತಿದ್ದಂಗೆ GST ಕಲೆಕ್ಷನ್ 45,000 ಕೋಟಿಗೆ ಹೋಗಿತ್ತು. ಡೋಂಟ್ ಸೇ ಕೋವಿಡ್ ಸರ್. ಬಿಫೋರ್ ಕೋವಿಡ್ ವಾಟ್ ವಾಸ್ ದಿ ಎಕಾನಮಿ? ಅಂದ್ರೆ ನಮ್ GST ಕಲೆಕ್ಷನ್ ಬಿಫೋರ್ ಕೋವಿಡ್ ವಾಟ್ ವಾಸ್ ದಿ ಎಕಾನಮಿ? ಪಾತಾಳ. ಆಮೇಲೆ ನೀವು ಇನ್ನೊಂದು, ನಾನು ಇನ್ನೊಂದು, ವಿತ್ ಇನ್ಫ್ಲೇಷನ್ 15% ಬೆಳೆಯುತ್ತೆ ಅಂತ ಮೋದಿ ಹೇಳಿದ್ದಾರೆ. ಬೆಳೆಯುತ್ತೆ ಅನ್ನುವಾಗ ಯಾಕೆ ಬೆಳೆಯುತ್ತೆ? -7.7 ಎಕಾನಮಿ ಇರುವಾಗ -7.7 ಎಕಾನಮಿ ನಾವು ವಿತ್ ಇನ್ಫ್ಲೇಷನ್ 15% ಬೆಳೆಯುತ್ತೆ ಅಂತ ಮೋದಿ ಹೇಳಿದ್ದಾರೆ. ಬೆಳೆಯುತ್ತೆ ಅನ್ನೋ ನಂಬಿಕೆ ಇರುವಾಗ ನಿಮಗೆ ಪೆಟ್ರೋಲ್ ಡೀಸೆಲ್ ಬೇಕಾ? ಡೋಂಟ್ ಯು ಹ್ಯಾವ್ ಆಲ್ಟರ್ನೇಟಿವ್? ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದ್ದೇನು ಅಂದ್ರೆ, ನಾವು ಅಗ್ರಿಕಲ್ಚರ್ ಸೆಸ್ ಅನ್ನು ಹಾಕ್ತಿದೀವಿ, ಅದು ಜನರ ಮೇಲೆ ಹೊರೆ ಆಗಲ್ಲ ಅಂತ. ಆಮೇಲೆ ಅವರು ಈಗಾಗಲೇ 90 ರೂಪಾಯಿ ಹೊರೆ. ಸುಧೀರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋ ಡಿಸ್ಪ್ಯೂಟ್. ಆದ್ರೆ ಅವ್ರು ಏನ್ ಮಾಡಿದ್ರು, ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ಟ್ಯಾಕ್ಸಸ್ ನ ಎಲ್ಲಿ ಕಡಿಮೆ ಮಾಡಿದ್ರು? ಇಲ್ಲ, ಜಾಸ್ತಿ ಮಾಡಿದ್ರು. ಟ್ಯಾಕ್ಸ್ ಸ್ಟೇಟ್ ಯಾಕೆ ಜಾಸ್ತಿ ಮಾಡಿದ್ರು? ಎಲ್ಲಾ ಸ್ಟೇಟು ಸೆಂಟ್ರಲ್ ಅವರು ಮಾಡಿದ್ರು. ಯಾಕಾಗಿ ಅಂದ್ರೆ ಅವರಿಗೆ GST ಕಲೆಕ್ಷನ್ ಕಡಿಮೆ ಆಗಿತ್ತು. GST ಕಲೆಕ್ಷನ್ ಕಡಿಮೆ ಆದಾಗ ಯಾಕೆ ಕಡಿಮೆ ಆಯ್ತು GST ಕಲೆಕ್ಷನ್? ಈಗ ಕೋವಿಡ್ ಸಮಯದಲ್ಲಿ ಬಿಸ್ನೆಸ್ ಡೋಂಟ್ ಸೇ ಕೋವಿಡ್ ಪ್ಲೀಸ್. ನೋ ಡೋಂಟ್ ಸೇ ಕೋವಿಡ್ ಪ್ಲೀಸ್. ಇಲ್ಲ ಚಂದನ್, ನಾವು ಇವನ್ ಪ್ರಯರ್ ಟು GST ಇವೇಡ್ ಮಾಡ್ತಿರೋರ್ನ ಎಷ್ಟು ಜನರನ್ನ ಹಿಡಿದಿದ್ದೀರಿ? ಬಹಳಷ್ಟು ಆಗಿದೆ. ಹಾಗಾಗಿ ಈ ಸಾರಿ ನೀವು 50,000 ಕೋಟಿ ರೂಪಾಯಿಗಳಷ್ಟು ಸೋರಿಕೆ ಆಗ್ತಿದೆ ಅನ್ನೋ ಚರ್ಚೆ ಇದೆ. ಡಿಸೆಂಬರ್ ಅಲ್ಲಿ ನಾವು ರೆಕಾರ್ಡ್ ಕಲೆಕ್ಷನ್ ಮಾಡೋದಕ್ಕೆ ಕಾರಣನೇ, GST ಕಲೆಕ್ಷನ್ ರೆಕಾರ್ಡ್ ಕಲೆಕ್ಷನ್ ಆಗೋ ಕಾರಣನೇ ಇವ್ರು ಮಾಡ್ತಿರುವ ಒಂದಷ್ಟು ಕಂಪ್ಲೇಂಟ್ಸ್, ಅವ್ರು ಮಾಡ್ತಿರುವ ವಿಜಿಲೆನ್ಸ್ ಅದಾಗ್ತಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಈಗ ನಾವು ಸರ್ಕಾರದ ಹತ್ರ ನೀವು ಇದನ್ನು ಕಡಿಮೆ ಮಾಡಿ ಅದನ್ನು ಕಡಿಮೆ ಮಾಡಿ ಅಂತ ಕೇಳೋದಕ್ಕಿಂತ ಅದನ್ನು ಸದ್ವಿನಿಯೋಗ ಮಾಡ್ಕೋಬೇಕು. ಈಗ ಕಲೆಕ್ಟ್ ಆಗಿರುವ ಟ್ಯಾಕ್ಸು, ಅನೌನ್ಸ್ ಮಾಡಿರುವ ಸ್ಕೀಮ್. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನನಗೊಂದು ಉತ್ತರ, ನನಗೆ BJP ಸ್ನೇಹಿತರು ನನಗೊಂದು ಉತ್ತರ ಕೊಡಿ. ನಾನು ವಿವೇಕ್ ಮಲ್ಯ ಅವ್ರನ್ನ ಮಾತಾಡಿಸ್ತೀನಿ. ನಟರಾಜ್ ಗೌಡ ಕ್ಷಮಿಸಿ, ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ದಯವಿಟ್ಟು ಮಾತಾಡಿಸ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ನೀವು ಹಾಗಾಗಿದ್ರೆ ಹಾಗಾಗಿ ಒಂದು ನಿಮಿಷ. ಸ್ನೇಹಿತರೆ, BJP ಸ್ನೇಹಿತರೆ, ನನಗೊಂದು ಮಾತು ಹೇಳಿ ನೀವು. ನನಗೆ ಎಮೋಷ್ನಲ್ ಆ್ಯಂಗಲ್ ಬೇಡ. ನಾವು ಪ್ರತಿ ವರ್ಷ ಎಷ್ಟು ಮಿಲಿಯನ್ ಟನ್ ಲೀಟರ್ಸ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ ಹೇಳಿ? ಪ್ರತಿ ವರ್ಷ ವೇರಿಯೇಷನ್ ಇರುತ್ತೆ. ನನ್ನ ಪ್ರಕಾರ ಹೇಳಿ. 5 lakhs million tons ಅಂತ No, sir. No. If I am No. right. No. I don't have the exact figure. ಬೇಡ, ಹೇಳಿ ನನಗೆ ಹೇಳಿ. Because it is the mass consumption. It is the mass consumption item. So ವ್ಯಾಪಾರ ವಾಣಿಜ್ಯ ಪ್ರಕೋಷ್ಠದ ಸಹ ಸಂಚಾಲಕರು ನೀವು, ನನಗೆ ಹೇಳಿ. ಅಲ್ಲ, ಕರೆಕ್ಟ್, ಬಟ್ ಎಕ್ಸಾಕ್ಟ್ ಫಿಗರ್ No, I don't want you to Google, please. No. Don't Google. ನಾನು ಗೂಗಲ್ ಅಲ್ಲ, ಗೂಗಲ್ ಹೋಗ್ತಿಲ್ಲ. Don't Google and pagal. ಯಾವುದೋ ಮೆಸೇಜ್ ಬಂತು, ನಾನು ಇದು ಮಾಡಿದೆ. 100 million ton liters, sir. You also tell me, second question. What is the dependency of import of crude oil in our country? Tell me, please. Because we are the third largest consumer of crude oil. Naturally. ಎಷ್ಟು % ಇಂಪೋರ್ಟ್ ಮಾಡ್ಕೋತೀವಿ? ಸರ್, ಆದಷ್ಟು ಮ್ಯಾಕ್ಸಿಮಮ್ ನನ್ನ ಪ್ರಕಾರ. ಬಿಕಾಸ್ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ, ಬಿಲ್ಡಿಂಗ್ ಮಾಡೋ ಕನ್ಸ್ಯೂಮ್ ಮಾಡೋದು ಕೆಪಾಸಿಟಿ ಇದೆ. ಬಟ್ ಹೌ ಮಚ್? ಸರ್, ಅದಕ್ಕೂ ನಾನು ನಿಖರವಾಗಿ ನನ್ನ ಹತ್ರ ಇಲ್ಲ ಅಪ್ಡೇಟ್. 50%? More than that, I think. 87%. ನಾನು ಅದೇ ಹೇಳಿದ್ನಲ್ಲ, more than that, because we are the third largest consumer of oil. ಮೋದಿ ಅವರು ಬಂದಾಗ 77% ಇತ್ತು ಇಂಪೋರ್ಟು ಡಿಪೆಂಡೆನ್ಸಿ. ಮೋದಿ ಅವರು ಹೇಳಿದ್ರು ನಾನು 10% ಕಡಿಮೆ ಮಾಡ್ತೀನಿ, 67% ಮಾಡ್ತೀನಿ ಅಂತ. ಇವತ್ತು 87% ಆಗಿದೆ. ಸೋಲಾರು ನೆನೆಗುದಿಗೆ ಬಿದ್ದಿದೆ. CNG ನ್ಯಾಚುರಲ್ ಗ್ಯಾಸ್ ಭೂಮಿಯಿಂದ ತೆಗೆದು ನೆನೆಗುದಿಗೆ ಬಂದಿದೆ. ಎಲೆಕ್ಟ್ರಿಕ್ ನೆನೆಗುದಿಗೆ ಬಿದ್ದಿದೆ ಇವತ್ತು. ಅಲ್ಲಲ್ಲ, ನೀವು ಕೇಳಿ ಯಾಕೆ ಇದು ಅಂತಂದ್ರೆ, ಆತ್ಮನಿರ್ಭರತೆ ಬರೀ ಮಾತಲ್ಲಿದ್ರೆ ಸಾಲದು, ಎಲ್ಲಿ ಮಾಡಿದಿರಿ ಅನ್ನೋದನ್ನು ತಾವು ಹೇಳ್ಬೇಕು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರೈಮರಿ ರೀಸನ್ಸ್. ಅಲ್ಲಲ್ಲ, ತಾವು ಅರ್ಥ ಮಾಡ್ಕೊಳ್ಳಿ ನೋಡಿ, ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒತ್ತು ಕೊಡ್ತಿದ್ದಾರೆ, ಸೋಲಾರ್ ಎನರ್ಜಿಗೂ ಒತ್ತು ಕೊಡ್ತಿದ್ದಾರೆ, ನೋ ಡೌಟ್. ಈ ಸತಿನೂ ಲಾಡ್ ಆಫ್ ಮನೆ ಘೋಷಣೆ ಮಾಡಿದ್ದಾರೆ. ನಾನು ಸೋಲಾರ್ ಬಗ್ಗೆ ಇಲ್ಲ, ದೇ ಆರ್ ಗಿವಿಂಗ್ ಲಾಡ್ ಆಫ್ ಇಂಪಾರ್ಟೆನ್ಸ್. ಬಟ್ ಜನರ ಮುಂದೆ ಬರಬೇಕಲ್ಲ. ಒತ್ತು ತಾನೂ ಇಲ್ಲ, ಕೊಡ್ತಾನೂ ಇಲ್ಲ ಸರ್ ಅವರು, ಬಿಡಿ. ವಿವೇಕ್ ಮಲ್ಯ ಅವರೇ, ಡೀಸೆಲ್ ಪೆಟ್ರೋಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ ಸರ್, ನಾನು ಒಬ್ಬ ಸಾಮಾನ್ಯ ಮನುಷ್ಯನನ್ನು ರೆಪ್ರೆಸೆಂಟ್ ಮಾಡಿ ಮಾತಾಡ್ತಾ ಇದ್ದೀನಿ. ವಿ ಆರ್ ಆಂಗ್ವಿಸ್ಡ್ ಅಂಡ್ ಪೇನ್ಡ್. ಅವ್ರು ಹೇಳ್ತಾರೆ ತುಂಬ ಜಾಸ್ತಿ ಆಗ್ತಾ ಇದೆ 90 ರೂಪಾಯಿ ಅಂತ.
ಯಾಕೆ ಇದು ಹೀಗಾಗ್ತಿದೆ? ದಯವಿಟ್ಟು ಮಾತಾಡಿ ವಿವೇಕ್ ಮಲ್ಯ ಅವರೇ. ಚಂದನ್, ಅದಕ್ಕಿಂತ ಮುಂಚೆ ಒಂದು ರಾಜ್ಯದ ಜನತೆಗೆ ನಾವು ಬಜೆಟ್ ಓದ್ತಾ ಇರ್ಬೇಕಾದ್ರೆ ಏನ್ ನೋಡ್ಬೇಕು ಅಂತ ಒಂದು 2 ನಿಮಿಷ ಹೇಳ್ಬಿಟ್ಟ. ಹೇಳಿ ಸರ್. ಓಕೆ, 2 ನಿಮಿಷ ಇಲ್ಲ ಸರ್, 1 ನಿಮಿಷ ತೊಗೊಳ್ಳಿ ಸರ್. ಒಂದೇ ನಿಮಿಷದಲ್ಲಿ ಹೇಳ್ಬಿಟ್ಟು. ಹಾ. ಈ ಬಜೆಟ್ ಅಲ್ಲಿ ನಮ್ಮ ತೆರಿಗೆ ಆದಾಯ 20,20,000 ಕೋಟಿ ಆಗಿರಬೇಕಾಗಿತ್ತು. ಆದ್ರೆ ಬಂದಿದ್ದು 15,55,000 ಕೋಟಿ. ನಾವು ಬಜೆಟ್ ರಿಸೀಟ್ ಇಂದಾನೆ ಓದ್ತಾ ಇರೋದು. ಓಕೆ. ಕೊರತೆ ಎಲ್ಲಿ ಬರ್ತಾ ಇದೆ? ಕಾರ್ಪೊರೇಷನ್ ಟ್ಯಾಕ್ಸ್ 6,81,000 ಕೋಟಿಯಿಂದ 4,46,000 ಕೋಟಿ ಬಂದಿದೆ. Yes. ಇನ್ಕಮ್ ಟ್ಯಾಕ್ಸ್ 6,38,000 crore to 4,59,000 crore. ಎಲ್ಲಾ ಕಡೆ ಇಳಿತ ಕೊರತೆ ಬರ್ತಾ ಇದೆ. ಓಕೆ. ಆದರೆ ಪರಿಸ್ಥಿತಿ ನೋಡಿದ್ರೆ ಖರ್ಚಲ್ಲಿ ಫುಡ್ ಸಬ್ಸಿಡಿ ಹ್ಯಾಸ್ ಗಾನ್ ಅಪ್ ಬೈ 2,30,000 crore. ರೂರಲ್ ಡೆವಲಪ್ಮೆಂಟ್ ಹ್ಯಾಸ್ ಗಾನ್ ಅಪ್ ಬೈ 1,30,000 crore. ಖರ್ಚು ಹಂಗೆ ಇದೆ. ಓಕೆ. ಸೊ ಟೋಟಲ್ ಆದಾಯ ಬರಬೇಕಾಗಿರೋದು 30,95,000 ಕೋಟಿ, ಇನ್ಕ್ಲೂಡಿಂಗ್ ಡೈವೆಸ್ಟ್ಮೆಂಟ್ ರಿಸೀಟ್ಸ್ ಆಫ್ 2,10,000 crore has stopped at 34,67,000 crore ಬಂದು ನಿಂತ್ಕೊಂಡ್ಬಿಟ್ಟಿದೆ ಖರ್ಚು. ಓಕೆ. ಈ 4,500 ಕೋಟಿ ಬಂದಿರೋದು ನಮಗೆ ಫಾರ್ ದ ಫಸ್ಟ್ ಟೈಮ್ ವಿ ಹ್ಯಾವ್ ಮ್ಯಾನೇಜ್ ಟು ರೈಸ್ ಡೊಮೆಸ್ಟಿಕ್ ಡೆಟ್ ಆಫ್ ಅಪ್ ಟು 10 lakh crores. ಓಕೆ. ಡೊಮೆಸ್ಟಿಕ್ ಡೆಟ್. ಓಕೆ. ಆರ್ಥಿಕ ಕೊರತೆ ಹೆಚ್ಚಳ ಆಗಿರೋದ್ರಿಂದ ಸಾಲವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲಿವರೆಗೂ ನಾವು ಇತಿಹಾಸದಲ್ಲೇ ಡೊಮೆಸ್ಟಿಕ್ ಡೆಟ್ ರೈಸ್ ಮಾಡಿದ್ದಿಲ್ಲ. ಓಕೆ. ಫಾರಿನ್ ಡೆಟ್ ಮೇಲೆ ನಿರ್ಭರವಾಗಿದ್ವಿ. ಆದ್ರೆ ಈ ಸತಿ ಮೊದಲನೇ ಸತಿ ನಾವು ಡೊಮೆಸ್ಟಿಕ್ ಡೆಟ್ ಇಂದಾನೆ ಈ ಕೋವಿಡ್ ಪರಿಸ್ಥಿತಿಯನ್ನ ಮೀರಿಸಿದ್ವಿ ಅಂತ ಕಾಣಿಸ್ತಾ ಇದೆ. Okay. ಬಜೆಟ್ ರಿಸಿಪ್ಟ್ ಪೇಮೆಂಟ್ ಜಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಣ್ಣಕ್ಕೆ ಕಾಣ್ತಾ ಇದೆ. ನೀವ್ ಹೇಳಿದಾಗ್ಲೇ 100 million metric ton is our production capacity across all refineries in India. ಅದರಲ್ಲಿ ಎಷ್ಟು ಯುಟಿಲೈಸೇಷನ್ ಆಗ್ತದೆ ನೋಡ್ಬೇಕು. MRPL in Mangalore is getting utilized at 24 to 30% utilization. Okay. Indian Oil is getting utilized. HPCL director ಬಂದು ಹೇಳಿದಾಗ, CMD ಬಂದು ಹೇಳಿದಾಗ 89% utilization. Right, sir. Right. 100% utilization is not at all happening across there. Right. Refinery pricing is assured revenue for all the refineries. That is guaranteed by government. Okay. ಆ refinery pricing ಬರದೇ ಇದ್ರೆ no capex, no pipeline, no expansion, no natural gas, no deep water, no ultra deep Absolutely water, right. no Mumbai, Yes. no this thing. ಹೌದು. So refinery margin ಇರಲೇಬೇಕು. ಆ refinery margin maintain ಮಾಡಬೇಕಾದ್ರೆ domestic prices has to go up or down depending on how the company is performing. Okay. You may say Indian Oil is making Indian Oil 4,000 ಕೋಟಿ ಆದ ಪ್ರಾಫಿಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರ್ಬೋದು. Okay. ಆದ್ರೆ ಕಮಿಟ್ಮೆಂಟ್ ಕ್ಯಾಪೆಕ್ಸ್ 36,000 ಕೋಟಿಯಿಂದ 40,000 ಕೋಟಿ ಇಂಡಿಯನ್ ಆಯಿಲ್ ಗಿದೆ. Fine, sir. HPCL has 40 to 46,000 crores. ONGC has only in Krishna Godavari basin 36,000 crore capex commitment. Okay. ಈ ಕಮಿಟ್ಮೆಂಟ್ ನಾವು ಮೀಟ್ ಮಾಡಬೇಕಾದ್ರೆ ನಾವು we will always be dependent on crude. Mumbai high production is stagnating. No other crude oil source is there in India or even in coastal or land. Okay. Only gas can save us. We can be self-reliant in gas in eastern coast. ಈಸ್ಟರ್ನ್ ಕೋಸ್ಟ್ ಗೆ 36,000 ಕೋಟಿ ಒಂದೇ ಪ್ರಾಜೆಕ್ಟ್ ಇದೆ. Okay. ಅದಕ್ಕೆ ನಾವು ಈಗ ಕೊಡುದಿಲ್ಲ ಅಂತ ಹೇಳಿದ್ರೆ Right, sir. ನಾವು ರಿಫೈನರಿ ಕಾಂಪನ್ಸೇಟ್ ಮಾಡುದಿಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಪವರ್ ಪ್ರೈಸಸ್ ಆಲ್ಸೋ ಟು ಗೋ ಅಪ್. Right. We have Right. natural gas can reduce power prices. Natural gas can make electricity affordable to the common man. It is the only remedy for India in the long term. LPG ಮೇಲಿನ ಸಬ್ಸಿಡಿ ಮೇನಲ್ಲೇ ಕಿತ್ಕೊಂಡಾಯ್ತು. $35 ಸರ್. ನಾನು ದಯವಿಟ್ಟು 2 ರಿಫೈನರಿ ಬೋರ್ಡ್ ಅಲ್ಲಿ ಇದೆ. ಒಂದ್ ಸ್ವಲ್ಪ 3 ವರ್ಷದಲ್ಲಿ ಕಲ್ತ್ಕೊಂಡಿದ್ದು ಹೇಳೇ ಬಿಡ್ತೀನಿ. ಒಂದೇ ನಿಮಿಷ, ಅರ್ಧ ಸೆಕೆಂಡ್ ಹೇಳಿ. ಅರ್ಧ ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಹೇಳಿ. ಡೊಮೆಸ್ಟಿಕ್ ಪ್ರೈಸಸ್, ಇಂಟರ್ನ್ಯಾಷನಲ್ ಆಯಿಲ್ ಪ್ರೈಸಸ್ ಹ್ಯಾವ್ ಫ್ಲಕ್ಚುಯೇಟೆಡ್ ಬಿಟ್ವೀನ್ $12 per barrel ಇಂದ ಹಿಡಿದು $42 per barrel ಇಂದ 45 ಹೋಗಿದೆ. ಕರೆಕ್ಟ್. ಆ ರಿಫೈನರಿ ಮಾರ್ಜಿನ್ ಅಶ್ಯೂರ್ ಮಾಡಿ ಈ ಇಂಪೋರ್ಟ್ ಪ್ರೈಸಸ್ ಮ್ಯಾಚ್ ಮಾಡಬೇಕಾದ್ರೆ, ಫಾರಿನ್ ಎಕ್ಸ್ಚೇಂಜ್ ಫ್ಲಕ್ಚುಯೇಷನ್ ಮ್ಯಾಚ್ ಮಾಡಬೇಕಾದ್ರೆ 70 ರಿಂದ 75 ರೂಪಾಯಿ ಹೋಗಿದೆ. ನಮ್ಮ ಕುಸಿತ ಆಗಿದೆ ಇನ್ ಇಂಡಿಯನ್ ರುಪೀಸ್ ಬಿಕಾಸ್ ಅವರ್ ಎಕ್ಸ್ಪೋರ್ಟ್ಸ್ ಇಸ್ ನಾಟ್ ಗ್ರೋಯಿಂಗ್. ವಿ ಡೋಂಟ್ ಹ್ಯಾವ್ ಸೋರ್ಸಸ್ ಆಫ್ ಫಾರೆಕ್ಸ್. ಕಾಂಪನ್ಸೇಟ್ ಮಾಡಬೇಕಾದ್ರೆ ರಿಫೈನರಿ ಹ್ಯಾಸ್ ಟು ಬಿ ಪೇಡ್. ಇಫ್ ರಿಫೈನರಿ ಹ್ಯಾಸ್ ಟು ಬಿ ಪೇಡ್, ಸ್ಟೇಟ್ ಅಂಡ್ ಸೆಂಟರ್ ಬೋತ್ ಹ್ಯಾವ್ ಟು ಸ್ಟೆಪ್ ಅಪ್ ಅಂಡ್ ರೆಡ್ಯೂಸ್ ದ ಟ್ಯಾಕ್ಸಸ್. ಎಕ್ಸೈಸ್ ಡ್ಯೂಟಿ ಕಲೆಕ್ಷನ್ ಮಾತ್ರ ಜಾಸ್ತಿ ಆಗಿದೆ. 2,67,000 ಕೋಟಿಯಿಂದ 3,61,000 ಕೋಟಿ ಎಕ್ಸೈಸ್ ಡ್ಯೂಟಿ ಕಲೆಕ್ಷನ್ ಆಗಿದೆ ಓನ್ಲಿ ಬಿಕಾಸ್ ಆಫ್ ಪೆಟ್ರೋಲಿಯಂ. ಸೊ ನೀವು ಆ ಕಡೆ ರಿಡ್ಯೂಸ್ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರನು ಮಾಡಬೇಕು, ರಾಜ್ಯ ಸರ್ಕಾರನು ಮಿರರ್ ಇಮೇಜ್ ಮಾಡಿ ಇಬ್ರು ಒಟ್ಟಿಗೆ ಮಾಡಬೇಕು. ಯಾವುದೇ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಎದ್ದು ಹೇಳಿಲ್ಲ ನೋಡಿ ಸ್ವಾಮಿ ನಾವು ಇಲ್ಲಿ ರಿಡ್ಯೂಸ್ ಮಾಡ್ತೀವಿ ಅಂತ. ಹೇಳದೇ ಇದ್ದರೆ ಕೇಂದ್ರ ಸರ್ಕಾರ ಮಾತ್ರ ಮಾಡಬಹುದು. ಆದ್ರೆ ಮಾಡಿದ್ರೆ they will not be able to compensate. For example, GST ಕುಸಿದಾದಾಗ 1,10,000 crore has been compensated to the states in this budget. GST compensation ಮುಖಾಂತರ ಬಂದಿದ್ಯಾ? ಅವರು ಬಂದಿದೆ ನೋಡಿ ಬಜೆಟ್ ಅಲ್ಲಿ 1,10,000 crore ಸ್ಪೆಷಲ್ ಬಾರೋಯಿಂಗ್ ಫಾರ್ GST ಟು ಸ್ಟೇಟ್ಸ್ ಅಂತ ಸ್ಪೆಷಲ್ ಬಾರೋಯಿಂಗ್ ಮಾಡಿ 1,00,000 ಕೋಟಿ
borrow ಆಗಿದೆ. ಓಕೆ So we have to agree whether we will rely on natural gas, electricity, or we will not pay for petrol and diesel and we will suffer in all other sectors. ರೈಟ್ ಸರ್ ಚರ್ಚೆಯನ್ನು ನಾವು ಮತ್ತೆ ಮುಂದುವರಿಸ್ತಾ ನಾನು ನಟರಾಜ್ ಗೌಡ್ರಿಗೆ ಕ್ಷಮೆ ಕೇಳ್ತೀನಿ ಬಿಕಾಸ್ ಐ ಮೇಡ್ ಯು ಸಿಟ್ ಫಾರ್ 50 minutes ವಿದೌಟ್ ಅಟರಿಂಗ್ ವರ್ಡ್ ಬಿಕಾಸ್ ಐ ಆಮ್ ಸಾರಿ ಹೇಳಿ ಮತ್ತೆ ಹೇಳಿ. ಇಲ್ಲ ಈಗ ಇದು ಎರಡು ಥರ ಇದೆ. ಇಲ್ಲ ಮೈ ಹಂಬಲ್ ಅಪಾಲಜಿಸ್ಟ್ ಹೇಳಿ. ನೋಡಿ ನಮಗೆ ಎರಡು ಥರ ಇದೆ. ಒಂದು ಈ ಕೋವಿಡ್ ನಿರ್ಮಿಸಿರೋ ದುರಂತ ದೇಶದಲ್ಲಿ, ಆಮೇಲೆ ಕೋವಿಡ್ ಮುಂಚೆ ಮೋದಿ ನಿರ್ಮಿಸಿರೋ ದುರಂತ ಅಂತ ಎರಡು ಥರ ಇದೆ ಇಂಡಿಯಾದಲ್ಲಿ. 2014 ಅವರು ದೇಶ ಆಳ್ವಿಕೆಗೆ ಬಂದಾಗ ಪೆಟ್ರೋಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಇದು 9 ರೂಪಾಯಿ ಇದಕ್ಕಿಂತ ಮುಂಚೆ 44 ಸೀಟ್ ತಗೊಂಡು ನೀವೊಂದು ಅಂತ 9 ರೂಪಾಯಿ 20 ಪೈಸೆ ಎಕ್ಸೈಸ್ ಡ್ಯೂಟಿ ಇತ್ತು ಪೆಟ್ರೋಲ್ ಮೇಲೆ. ಡೀಸೆಲ್ ಮೇಲೆ 3 ರೂಪಾಯಿ 46 ಪೈಸೆ ಇತ್ತು. ಸುಮಾರು 2019 2020ಗೆ ಕೋವಿಡ್ ಮುಂಚೆವರೆಗೆ 380% ಎಕ್ಸೈಸ್ ಡ್ಯೂಟಿ ಏರಿಕೆಯಾಗಿ 380%. ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಕಡಿಮೆ ಇದೆ, $45 ಪರ್ ಬ್ಯಾರಲ್ ಇದೆ. ಆದರೂ ಇಲ್ಲಿ 80 ರೂಪಾಯಿ ಪೆಟ್ರೋಲ್. ಅಂದರೆ ಆಮೇಲೆ ಅದರಲ್ಲಿ ಕಲೆಕ್ಷನ್ ಆಯ್ತಲ್ಲ, ಕಳೆದ 6 ವರ್ಷದಲ್ಲಿ 12 ಲಕ್ಷ ಕೋಟಿ ರೂಪಾಯಿ ಕಲೆಕ್ಷನ್ ಆಯ್ತಲ್ಲ ಎಕ್ಸೈಸ್ ಡ್ಯೂಟಿದು. ಏನು ಮಾಡಿದ್ರಲ್ಲ, ಯಾರು ಕೊಟ್ಟರು? 14 ಫೈನಾನ್ಸ್ ಕಮಿಷನ್ಗೆ ಕರ್ನಾಟಕಕ್ಕೆ ಇನ್ನೂ 9,000 ಕೋಟಿ ರೂಪಾಯಿ ಬಂದಿಲ್ಲ. 15 ಫೈನಾನ್ಸ್ ಕಮಿಷನ್ ಪ್ರಕಾರ ಈಗಲೇ ನೇರವಾಗಿ ಹೇಳ್ಬಿಟ್ಟಿದ್ರೆ 10,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬರೋದಿಲ್ಲ ಅಂತ. ಏನು ಮಾಡೋದು? ದುಡ್ಡೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ 11 ಲಕ್ಷ ಕೋಟಿ ರೂಪಾಯಿ 2028 ಒಳಗೆ 11 ಲಕ್ಷ ಕೋಟಿ ರೂಪಾಯಿ NPA ಆಗಿದೆ. 11 ಲಕ್ಷ ಕೋಟಿ ರೂಪಾಯಿ. 2014ರಲ್ಲಿ 2,60,000 ಕೋಟಿ ರೂಪಾಯಿ ಇತ್ತು. ಆಮೇಲೆ ಅದರೊಳಗೆ 6,60,000 ಕೋಟಿ ರೂಪಾಯಿ ರೈಟ್ ಆಫ್ ಮಾಡಿದ್ದಾರೆ, ಸಾಲ ಮನ್ನಾ ಮಾಡಿದ್ದಾರೆ. ಕೆಲವು ಉದ್ಯಮಿದಾರರು ಸಾಲ ಮನ್ನಾ ಮಾಡಿದ್ದಾರೆ 6,60,000 ಕೋಟಿ ರೂಪಾಯಿ. ಕಳೆದ 4 ವರ್ಷದಲ್ಲಿ 3.5 ಲಕ್ಷ ಕೋಟಿ ರೂಪಾಯಿ ರೀಕ್ಯಾಪಿಟಲೈಸೇಷನ್ ಅಂತ ಬ್ಯಾಂಕ್ಗಳಿಗೆ ಹಾಕಿದ್ದಾರೆ. ಯಾರ್ಯಾರು ದಿವಾಳಿ ಆಗ್ತಾರೋ ಇಂಥ ಸಾಲಗಾರರು ಕೊಟ್ಬಿಟ್ಟು, ಮೋದಿಯ ಸ್ನೇಹಿತರಲ್ಲ ಉದ್ಯಮಿದಾರರು, ಅವ್ರು ಯಾರ್ಯಾರು ದಿವಾಳಿ ಆಗ್ತಿದಾರೋ ಅವ್ರಿಗೆಲ್ಲ ಮತ್ತೆ ಸಾಲ ಕೊಡಲಿ ಅಂತೇಳಿ ರೀಕ್ಯಾಪಿಟಲೈಸೇಷನ್ ಅಂತ ಬ್ಯಾಂಕಿಗೆ ಮತ್ತೆ ಹೂಡಿಕೆ ಮಾಡ್ತಾ ಇದ್ದಾರೆ. ಯಾವುದೋ ಬರ್ಬಾದಾಗಿರೋ ಬ್ಯಾಂಕ್ ತೊಗೊಂಬಂದು ಚೆನ್ನಾಗಿರೋ ವಿಜಯ ಬ್ಯಾಂಕಿಗೆ ಮರ್ಜ್ ಮಾಡಿಬಿಟ್ಟು ಸಾಲ ಕೊಡಿಸ್ಬಿಡೋದು. ಈ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಒಂದು ರಾಜ್ಯಕ್ಕೂ ಅನ್ಯಾಯ, ರೈತರಿಗೂ ಅನ್ಯಾಯ, ಜನಸಾಮಾನ್ಯರಿಗೂ ಅನ್ಯಾಯ. ಇವತ್ತು ಬಜೆಟಲ್ಲಿ ಏನು ಮಾಡಿದ್ದಾರೆ? 2 ಯೋಜನೆ ಇದೆ. ಒಂದು ಸೇಲ್ ಇಂಡಿಯಾ, ಇನ್ನೊಂದು ಲೂಟ್ ಇಂಡಿಯಾ. ಸೇಲ್ ಇಂಡಿಯಾ ಪ್ರಕಾರ ಏನು? ಎಲ್ಲ ರೈಲ್ವೇಸು ಮಾರಾಟಕ್ಕಿದೆ, ಏರ್ಪೋರ್ಟು ಮಾರಾಟಕ್ಕಿದೆ, ಪೋರ್ಟ್ಸು ಮಾರಾಟಕ್ಕಿದೆ, ಪಬ್ಲಿಕ್ ಸೆಕ್ಟರ್ ಕಂಪ್ನೀಸು ಮಾರಾಟಕ್ಕಿದೆ. ಅದು BSNL ಆಗಲಿ, ಏರ್ ಇಂಡಿಯಾ ಆಗಲಿ ಎಲ್ಲ ಮಾರಾಟಕ್ಕಿದೆ. ಅಲ್ಲಿ ಏನು ಮಾಡಿದ್ವಿ ಭಾಷಣದಲ್ಲಿ ಇದ್ರೆ, ನೀವು ಯಾರು ಬಂಡವಾಳ ಇರೋರು ಬನ್ನಿ ಕೊಂಡ್ಕೊಳ್ಳಿ, ನಾವೆಲ್ಲ ಮಾರಾಟಕ್ಕೆ ಇಟ್ಟಿದ್ದೀವಿ ಅಂತ. ನೋಡಿ, ಇವ್ರಿಗೆ ಒಂದು ಇನ್ವೆಸ್ಟ್ಮೆಂಟ್ ತರಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಇಂಡಸ್ಟ್ರಿ ಜನರೇಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಯಾರಿಗೂ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಜಾಬ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನೀವು ಸಾಧ್ಯ ಆಗಿದೆ ಅಂದರೆ ಕಳೆದ 70 ವರ್ಷದಲ್ಲಿ ಏನು ದೇಶ ಕಟ್ಟಿದ್ರು ಅದನ್ನು ಮಾರ್ಕೊಳ್ಳೋಕೆ ಒಂದು ಸಾಧ್ಯ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಸಾಧ್ಯ ಆಗಿಲ್ಲ. 2014ರಲ್ಲಿ 48 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು, 65 ವರ್ಷದ ಸಾಲ ಆಯಿತು. ಇವಾಗ ಎಷ್ಟಾಗಿದೆ? 100 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ಈ ವರ್ಷ ಕೂಡ 12 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಕ್ಕೆ ಹೊರಟಿದ್ದಾರೆ. ಸಾಲ ಮಾಡಿ ಯಾರು ಕೊಡ್ತಾರೆ ಇವರು? ಆ ಉದ್ಯಮಿದಾರರಿಗೆ. ಇವಾಗ ಏನು ಮಾಡ್ತಾ ಇದ್ದಾರೆ? ಹೇಳ್ತಾರಲ್ಲ, ಯಾರೋ ರೈತರಿಗೂ ಏನೋ ಫುಡ್ ಸಬ್ಸಿಡಿ ಕೊಟ್ಟರೆ ರೈತ ಸಾಲ ಮನ್ನಾ ಮಾಡಿದ್ರೆ ಅವರು ಈಗ ರೈತರ ಮೇಲೆ ಬಿದ್ದಿದ್ದಾರೆ. ಆ ರೈತರದ್ದು ಏನು ಸಂಪನ್ಮೂಲ ಇದೆಯಲ್ಲ ಅದನ್ನೆಲ್ಲ ಆ ಸಂಪನ್ಮೂಲ ವರ್ಗಾವಣೆ ಆಗಬೇಕು. ಯಾರಿಗೆ? ಈ ಮೋದಿ ಯಾರು ಜೀತ ಮಾಡ್ತಾ ಇದಾರಲ್ಲ, ಮೋದಿಯವರು ಯಾರ ಜೊತೆ ಜೀತ ಮಾಡ್ತಾ ಇದ್ದಾರೆ ಯಾರ್ತವು ಅವ್ರಿಗೆ, ಆ ಉದ್ಯಮಿದಾರರಿಗೆ ಎಲ್ಲ ಸಂಪತ್ತು ವರ್ಗಾವಣೆ ಆಗಬೇಕು. ಆ ಯೋಜನೆ ಹೇಳ್ತಿದ್ದಾರೆ. ಅದೇ ಈ ಕೃಷಿ ಕಾಯ್ದೆಗಳು. ಸರ್ಕಾರ ಇವಾಗೆಲ್ಲ ಕೆಟ್ಟ ಸರ್ಕಾರ NPS ಆಗಿದೆ. 2014 ನಂತರ ಕೊಟ್ಟಿರೋ ಸಾಲ ಹೇಳ್ತಿದ್ದಾರೆ. 2014ರಿಂದ 19 ಕೊಟ್ಟಿರೋ ಸಾಲಗಳು NPA ಆಗಿದೆ. ಎಲ್ಲಿ ಮಾಡ್ತಿದ್ದಾರೆ ಹೇಳಿ ಮಾರದಲ್ಲ. ಇನ್ನೇನು ನೀವು ಯೋಜನೆ, ರೈಲ್ವೆ ಯೋಜನೆ 2030 ಅಂದ್ರೆ ನ್ಯಾಷನಲ್ ಅಸೆಟ್. ಒಂದ್ ನಿಮಿಷ, ಅದನ್ನ ಯಾಕೆ ಗಿರ್ವಿ ಇಡ್ತೀರಿ? ದಯವಿಟ್ಟು ನೀವು ರೈಲ್ವೇಸ್ ಅಡ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಡಿ. ನಾನು ಸುಮ್ಮನೆ ಇದ್ದೆ. ನೀವು ಜಗಳ ಆಡ್ತೀನಿ ಅಂದ್ರೆ ಲೈಟ್ ಆಫ್ ನನಗೆ ಜಗಳ ಬೇಡ ಸರ್. ದಿಸ್ ಇಸ್ ಎ ಪ್ರೈಮ್ ಟೈಮ್ ಶೋ. ಐ ವಾಂಟ್ ಇನ್ಫಾರ್ಮೇಶನ್. That's what no today I want information to inform you. Railways is not for sale. ನನಗೆ ಮಾಹಿತಿ ಮಾತ್ರ ಬೇಕು. ನನಗೆ ಮಾಹಿತಿ ಮಾತ್ರ ಬೇಕು. ನನಗೆ ಬೇಕು ಡೀಸೆಲ್ ಪೆಟ್ರೋಲ್ ಪ್ರೈಸ್ ಯಾಕೆ ಜಾಸ್ತಿ ಆಯ್ತು ಅಂತ. ಹೇಳೋದೇ ಇಲ್ಲ. ಅವರು NPS ಆಗಿದೆ ಇವತ್ತ, ಸಾಲ ಮನ್ನಾ ಮಾಡಬೇಕಲ್ಲ, NPS ಆಗಿದೆ ಇವತ್ತ, ಜೀತಕ್ಕೆ ಚುನಾವಣೆಗೆ ದುಡ್ಡು ಕೊಡ್ತಾರಲ್ಲ, ನೋಡಿ 2014 ವರೆಗೆ ಏನಾಯ್ತು? NPS ಆವಾಗ ಬಿಜೆಪಿಗೆ, ರೈತರ ಬಿಜೆಪಿಗೆ ಪ್ರೈವೇಟ್ ಪ್ಲೇಯರ್ಸ್ ಕೊಡ್ತಾ ಇದ್ದಾರೆ. ಎಲ್ಲಿ ಕೊಡ್ತಾ ಇದ್ದಾರೆ? ಟು ರನ್ ದ ಟ್ರೈನ್ಸ್.
ನಾಟ್ ಫಾರ್ ಸೇಲ್. ಫೈನ್ ಸರ್. ಪ್ರೈವೇಟ್ ಪ್ಲೇಯರ್ಸ್ Fine. ದೇ ಕ್ಯಾನ್ ರನ್. Fine. ಹೆಂಗ್ ಬಸ್ ಓಡಿಸ್ತಾರೆ, Fine. ನಮ್ಮ ಏರ್ ಕ್ರಾಫ್ಟ್, ನಮ್ಮ ಏರ್ ಕೊಡ್ತಾ ಇದೀವಿ, ಹಾಕಿ ಕೊಡ್ತಾ ಇದೀವಿ. ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬಾರ್ದು? ಯಾಕೆ ಕೊಡ್ಬೇಕ್ರಿ? ನಾನು ಯುಟಿ ಖಾದರ್ ಅವರ ಕಡೆ ಪ್ರತಿಕ್ರಿಯೆ ತಗೊಳ್ತೀನಿ. ಸರ್ಕಾರ ಜೀತ ಮಾಡ್ತೀರಾ ನೀವು? ಏನಾಗುತ್ತೆ? ಯಾಕೆ ಕೊಡ್ಬಾರ್ದು? ಒಂದ್ ನಿಮಿಷ ಕೇಳಿ. ನೀವು ಆ ಬಂಡವಾಳಶಾಹಿಗಳ ಜೀತ ಮಾಡ್ತಾರೆ. ಏರ್ ಇಂಡಿಯಾನ ಆ ಬಂಡವಾಳಶಾಹಿಗಳ ಒಳ್ಳೆ ಕೆಲಸ ಒಳ್ಳೆ ಮಾಡ್ತಾ ರೂಟ್ ಇದ್ದಾರೆ. ಕೊಟ್ಟಿಲ್ವಾ? ಏರ್ ಇಂಡಿಯಾ, ಏರ್ ಇಂಡಿಯಾ ದೇಶ ಬಂದ್ರೆ ಒಳ್ಳೆ ರೂಟ್ ಕೊಟ್ವಿ. ನಾಲ್ಕು ಜನ ಏರ್ ಇಂಡಿಯಾ ಕ್ರಾಸ್ ಮಾಡಿದ್ವಿ. ಬಂಡವಾಳಶಾಹಿಗಳ ದೇಶ ಅವಾಗ ಅಂದ್ರೆ ಗೊತ್ತಾಗ್ಲಿಲ್ವಾ? ದೇಶ ಅಂದ್ರೆ ಅವಾಗ ಬಿಜೆಪಿ ಅಲ್ಲ. ಗೊತ್ತಾಗ್ಲಿಲ್ವಾ? ದೇಶ ಎಲ್ಲ ಅಂದ್ರೆ ನಾಲ್ಕು ಜನ ಬಂಡವಾಳಶಾಹಿಗಳ ನಿಮಗೆ ದೇಶ ಅಂದ್ರೆ ಒಳ್ಳೆ 400 ಅಲ್ಲ. ಅವಾಗ ದೇಶ ಕೊಟ್ರಿ. ಅಂದ್ರೆ 130 ಕೋಟಿ ಜನ. ನಟರಾಜ್ ಅವರೇ. ದೇಶ ಅಂದ್ರೆ 130 ಕೋಟಿ ಜನಕ್ಕೆ ಅಲ್ಲಲ್ಲ. ಸಬ್ಕಾ ಸಾಥ್, ಸಬ್ಕಾ ಯಾವಾಗ ವಿಶ್ವಾಸ್, ಮಾಡ್ಬೇಕು? ಸಬ್ಕಾ ಏನು ನಟರಾಜ್ ಅವರೇ, ಏನು? ನಟರಾಜ್ ಅವರೇ, ಎಲ್ಲಿದೆ ಒಂದ್ ಸಬ್ಕಾ ನಿಮಿಷ. ಸಾಥ್? ಯಾರಿಗೂ ಮಾಡೋ ಎಲ್ಲಿದೆ ಹಾಗಿಲ್ಲ. ಸಬ್ಕಾ ಸಾಥ್? ಇಲ್ಲ, ಇಲ್ಲ, ಇಲ್ಲ. ಎಲ್ಲೂ ಎಲ್ಲಿದೆ ಹೇಳಿಲ್ಲ. ಸಬ್ಕಾ ವಿಶ್ವಾಸ? ಯಾಕೆ ಹೇಳ್ಬೇಕು? ನಾವು ಎಲ್ಲಿದೆ ವಿಕಾಸ? ವಿಕಾಸ ನಟರಾಜ್ ಇಲ್ಲ, ಅವರೇ. ವಿಶ್ವಾಸ ಇಲ್ಲ, ಸಬ್ಕಾ ಸಾಥ್ ಇಲ್ಲ. ಇವರೇ 4 ಜನ ನಿಮಗೆ ಉದ್ಯಮಿಗಳ ಒಳ್ಳೆ ಸಾಥ್ ಸೌಲಭ್ಯ ಅಷ್ಟೇ. ಬೇಕು. ಅವ್ರ ಗುಲಾಬಿ ಯಾರೋ ಬಿಡ್ರಿ. private ಕೊಟ್ರೆ ನಾಲ್ಕು ಜನ ಒಳ್ಳೆ ಉದ್ಯಮಿಗಳು ಸೇವೆ ಕೊಡ್ತಾರೆ, ಕೊಡೋದು ಈ ದೇಶ ತಪ್ಪೇನಿದೆ? ಈ ದೇಶ ಕಟ್ಟಿರೋದು ದೇಶದ ಋಣ. ಈ ಬಿಜೆಪಿಗೆ ಈ ದೇಶದ ಋಣ ಇದೆ, ಈ ರೈತರ ಮೇಲೆ ಋಣ ಇದೆ. 100% ಇದೆ ತೀರಿಸಬೇಕು. ಆ 4 ಜನ ಉದ್ಯಮಿದಾರರು ದಯವಿಟ್ಟು ಹಂಗೆ ಹೇಳಕ್ ಹೋಗ್ಬೇಡಿ. ಆ 4 ಜನ ಉದ್ಯಮಿದಾರರಲ್ಲ ನೀವು. ಅಲ್ಲ, ಇವತ್ತು ಏರ್ ಇಂಡಿಯಾ ಪರಿಸ್ಥಿತಿ ಹೆಂಗೆ ಇದೆ? ಶುರು ಮಾಡಿದ್ರಿ ಅದಕ್ಕೆ ಬಿಜೆಪಿ ಕಾರಣ. BSNL ಏರ್ ಇಂಡಿಯಾ ಪರಿಸ್ಥಿತಿ, ನೀವು ರೈಲ್ವೇಸ್ ಮಾಡ್ತಾ ಇದ್ರಿ. ರೈಲ್ವೇಸ್ Air India, 2014 ಇವತ್ತು 2021 LIC ಏನ್ ಅಭಿವೃದ್ಧಿ ಆಗಿದೆ? Please. ಈ ವರ್ಷ ಏನ್ ಮಾಡಿದ್ರೆ ಸರ್ ನೀವು? Please. ಎಲೆಕ್ಟ್ರಿಫಿಕೇಶನ್ ನಾವು ಮಾಡಿದ್ವಿ, ಹೇಳಿ ಮೋದಿ ನೋಟಿಫಿಕೇಶನ್ ನಾವು ಮಾಡಿದ್ವಿ, ಸೇಮ್ ಅಂತ ಹೇಳಿ ಗವರ್ಮೆಂಟ್ಗೆ. ಸೇಫ್ಟಿ ಫಂಡ್ Please. ಅಟಲ್ಜಿ ಕೊಟ್ಟರು, 35,000 ಕೋಟಿ ಅಟಲ್ಜಿ ಕೊಟ್ಟರು. 6 ಲಕ್ಷ ಸ್ಪೆಷಲ್ ಸೇಫ್ಟಿ ಫಂಡ್ 35,000 ಕ್ರೋಸ್, God, please. 2000 ಯಾರು ಕೊಟ್ರು? ಅವೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಕೊಟ್ರು. ಅವೆಲ್ಲ So ದಯವಿಟ್ಟು ಹಂಗೆ ಹೇಳಕ್ ಹೋಗ್ಬೇಡಿ, ದಯವಿಟ್ಟು ಟೀಕೆ ಮಾಡಬೇಡಿ. ದೇಶ ಜನ ತೆರಿಗೆ ಕಟ್ತಾರೆ, ದೇಶ ಕೆಲಸ ಹೌದು, ಅವ್ರಿಗೆ ಈ ಎಲ್ಲ ಫೆಸಿಲಿಟಿ ನಾವು ಜನಕ್ಕೆ ಕೊಡಬೇಕಾಗಿರೋದು. ಎಲ್ಲ ನಮ್ಮ ಭಾರತ ವಾಸಿಗಳು ಕೊಡಬೇಕು. ನಾವು ಆ facilities ಕೊಡ್ತಾ ಇದೀವಿ. ದಯವಿಟ್ಟು ಅಪ್ರಿಶಿಯೇಟ್ ಮಾಡಿ. ಮಧ್ಯಮ ಕಾರ್ಖಾನೆಗೆ ಏನ್ ಕೊಟ್ರಿ ಇವತ್ತು? Thank you. ರೈತರಿಗೆ ಏನ್ ಕೊಟ್ರಿ ಇವತ್ತು? Thank you. ಕಾರ್ಮಿಕರಿಗೆ ಏನ್ ಕೊಟ್ರಿ ಇವತ್ತು? Thank you. 4 ಜನ ಉದ್ಯಮಿದಾರರ ಕೇಳ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ತಾರೆ. ಸರ್, ಆಯ್ತು ಬಿಡಿ ಸರ್. ಅಯ್ಯೋ, ಆಯ್ತು ಬಿಡಿ ಸರ್, ಹೋಗ್ಲಿ. ಏನ್ ಬಜೆಟ್ ನಿಮ್ದಿದು? ಇಲ್ಲಿ ಚಂದನ್ ನಾನು ಸತ್ಯ ಹೇಳಕ್ ಬಿಡಲ್ಲ ಬಿಜೆಪಿ ಅವರು. ಇಲ್ಲ ಹಾಗಲ್ಲ. ಇಲ್ಲಿ ಸರ್, ನಾನು ನಿಮಗೆ ತಡೆಯಲಿಲ್ಲ. ಅಲ್ಲ, ನೀವು 10 ನಿಮಿಷ ಮಾತಾಡಿದ್ರಿ. ನಾವು ಒಂದು ತಪ್ಪು ಕೆಲಸ ನೀವು ಎಂಡ್ ಮಾಡುವಾಗ ನಾನು ಮಾತಾಡಿದೆ. ಒಂದು ತಪ್ಪು ಕೆಲಸ ಮಾಡ್ತಾ ಇದೀವಿ ನಾವು. ಈ ಬಂಡವಾಳಶಾಹಿ ಅಥವಾ ಕ್ಯಾಪಿಟಲಿಸಮ್ನ ತಪ್ಪು ಅಥವಾ ಅವ್ರನ್ನ ವಿಲನ್ ಅಂತ ಮಾಡೋದು ತಪ್ಪು. ಇಲ್ಲಿ ಎಲ್ಲರೂ ಕೂಡ ಮಾಡ್ತಿದ್ವಿ. ಈಗ ನಮ್ಮನ್ನೆ IRFC ಒಂದು IPO ಆಯಿತು. IPO ಆದ ತಕ್ಷಣ ಶೇರ್ಸ್ ಕೊಂಡ್ಕೊಂಡಿದ್ದು ಯಾರು? ನಾವೇ ಎಲ್ಲ ಕೊಂಡ್ಕೊಂಡಿದ್ದು, ಪಬ್ಲಿಕ್ನೇ ಕೊಂಡ್ಕೊಂಡಿದ್ದು. ನಾವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಂದ ತಕ್ಷಣ ಮಾರಾಟ ಮಾಡ್ತೀರ ಅಂತ ಯಾರಿಗೆ ಮಾಡ್ತೀರ? ನಾವು ತಗೋತೀವಿ. ನೀವು ಯೋಚನೆ ಮಾಡಿ, ಇವತ್ತು ನಾವು FDI ಅಂತ ತಗೋತಿದ್ದೀವಲ್ಲ, FDI ಮಾಡಿಬಿಟ್ಟು ಬೇರೆ ದೇಶಗಳಿಗೆ ನಾವು ನಮ್ಮ ದೇಶದ ಒಂದೊಂದು ತುಂಡು ನಾವು ಮಾರಾಟ ಮಾಡ್ತೀವಿ. ಅದನ್ನ ಮಾಡಬೇಕಾ ಅಥವಾ ನಮ್ಮ ದೇಶದಲ್ಲೇ ಇಂಟರ್ನಲ್ ಕ್ರೋಢೀಕರಣ ಆಗಬೇಕಾ? ಫೈನ್ ಸುಧೀರ್, ಡಿಸ್ಇನ್ವೆಸ್ಟ್ಮೆಂಟ್ ಕೂಡ ಸಂಪೂರ್ಣವಾಗಿ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಡಿಸ್ಇನ್ವೆಸ್ಟ್ಮೆಂಟ್ ಫಾರ್ ವಾಟ್? ಕೆಪಾಸಿಟಿ ಇಲ್ಲದವರು ಈ ತರ ಡಿಸ್ಇನ್ವೆಸ್ಟ್ ಮಾಡ್ತಾರೆ. ದಯವಿಟ್ಟು ಪ್ಲೀಸ್ 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 ಇವತ್ತು ನೋಡಿ, FDIನ ವಿರೋಧ ಮಾಡ್ತಾ ಇದ್ದಂಥ BJP ಇವತ್ತು ಸಂಪೂರ್ಣವಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಕಡೆಗೆ ಒಲವನ್ನು ತೋರಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ತುಂಬ ಹಿಪೋಕ್ರಸಿಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾವೆ. ಮತ್ತೊಂದು ಕಡೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತೀರಿ, ಏರ್ ಇಂಡಿಯಾ ಪ್ರೈವೇಟೈಸೇಷನ್ ಅಂತೀರಿ, ಈ ಕಾರ್ಪೊರೇಟ್ ನೀವೆಲ್ಲ ಅಂತಿರಲ್ಲ, ಕಾಂಗ್ರೆಸ್ನವರು ಕಾರ್ಪೊರೇಟಿಸ್ಟ್ನೆಸ್ ಅಂತಿರಲ್ಲ. ಈ ಕಾರ್ಪೊರೇಟಿಸ್ಟ್ನೆಸ್ ಈಗ ನೀವೊಂದಿಷ್ಟು ಸಂಸ್ಥೆ ಕಟ್ಟಿದ್ರಲ್ಲ, ಕಾರ್ಪೊರೇಟ್ ಸಂಸ್ಥೆ ಅಲ್ವಾ? ನೀವು ಕಟ್ಟಿರೋದು ಕಾರ್ಪೊರೇಟ್ ಸಂಸ್ಥೆ ಅಲ್ವಾ? ನಾವು ಕಾರ್ಪೊರೇಟ್ಗಳನ್ನು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ರೆಡ್ ಇನ್ ಬಿಟ್ವೀನ್ ಲೈನ್ಸ್. ಅಲ್ಲಿ UT ಖಾದರ್ ಅವರು ಇದ್ದಾರೆ, ಅವರು ಹಿರಿಯರಿದ್ದಾರೆ. ನಾನು ಒಂದು 30 ಸೆಕೆಂಡ್ಸ್ ಲಾಸ್ಟ್ ರಿಯಾಕ್ಷನ್ ಅವರಿಂದ ತಗೊಂಡು ನಾನು ಅವರನ್ನು ಥ್ಯಾಂಕ್ಸ್ ಹೇಳ್ತೀನಿ. ಖಾದರ್ಜಿ ಮಾತನಾಡಿ ಪ್ಲೀಸ್, ಯುವರ್ ಲಾಸ್ಟ್ ರಿಯಾಕ್ಷನ್ಸ್ ದಯವಿಟ್ಟು. ಐ ಆಮ್ ಸಾರಿ ಟು ಕೀಪ್ ಯು ವೇಟಿಂಗ್. ಅಲ್ಲ, ಈಗ ನಾವು ನೋಡಿ ನಾನು ಜನರ ಪರ ಕೇಳಿಕ್ಕೆ ಬಯಸ್ತೇನೆ. ಬರೀ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಗ್ಯಾಸಲ್ಲಿ ಸೆಸ್ ಹಾಕಿಕೊಂಡು ಸರ್ಕಾರ ನಡೆಸೋದಾದರೆ ಯಾಕೆ ಈ ಸರ್ಕಾರ ಬೇಕು? ಅದಕ್ಕೆ ಡೀಸೆಲ್ ಮತ್ತು ಪೆಟ್ರೋಲಲ್ಲಿ ದೇಶ ನಡಿಬೇಕಾ? ಅದಕ್ಕೂ ಜನರ ಮೇಲೆ ಭಾರ ಹಾಕಿಕೊಂಡು ಇವತ್ತು ಆಗಬೇಕಾ? ನಾಳೆ ದಿನನಿತ್ಯ ವಸ್ತುಗಳು ಜಾಸ್ತಿ ಆಗಬೇಕಾ? ಅದರ ಜೊತೆಯಲ್ಲಿ ಇವತ್ತು ಎಲ್ಲ ಮಾರ್ತಾ ಇದ್ದಾರೆ. ಇವತ್ತು ಯುವಕರಿಗೆ ಯಾವ ಉದ್ಯೋಗ ಸೃಷ್ಟಿ ಇಲ್ಲ. ಓಕೆ ಸರ್, ಇವಾಗ ಡಿಸ್ಇನ್ವೆಸ್ಟ್ ಮಾಡ್ತಾ ಇದ್ದಾಗ ಏನಾಗಿ ಡಿಸ್ಇನ್ವೆಸ್ಟ್ಮೆಂಟಲ್ಲಿ ಏನು ಲಾಭ ಬರ್ತದೆ ನಮಗೆ? ಇವತ್ತು ನಮ್ಮ BSNL ಬಂದಾಯಿತು, ಏರ್ಪೋರ್ಟ್ ಹೋಯಿತು, ಬ್ಯಾಂಕ್ಗಳಲ್ಲಿ ಸಮೀಕರಣ ಆಗ್ತಾ ಇದೆ. ಥ್ಯಾಂಕ್ ಯು. ಇವತ್ತು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಒಂದು ರೈಲ್ವೆಯನ್ನು ಇವತ್ತು ಟೆಂಡರ್ ಕರೆದಿದ್ದಾರೆ. ಪೆಟ್ರೋಲಿಯಂ ಕಂಪನಿ ವಿಶ್ವದಲ್ಲೇ ಯಾವುದೇ ದೇಶವೂ ಕೂಡ ಪೆಟ್ರೋಲ್ ಕಂಪನಿ ಇವತ್ತು ಮಾರ್ಲಿಕ್ಕೆ ಹೋಗಲಿಲ್ಲ. ಇವರು ಅದನ್ನು ಕೂಡ ಇವತ್ತು ಮಾರ್ಲಿಕ್ಕೆ ಹೊರಟಿದ್ದಾರಲ್ಲ. ನಾನು ಕೇಳುವಂಥದ್ದು, ಇವತ್ತು ನನ್ನ ಹತ್ರ ಮಾತ್ರ ನಿಮ್ಮ ಹತ್ರ ಬಂದು ಕೂತ್ಕೊಳ್ಳೋದು ಮಾತ್ರ ಆಗುದಿಲ್ಲ. ಜನಸಾಮಾನ್ಯ ನೋವೇನಿದೆ, ಈ ಕಾಮನ್ ಮ್ಯಾನ್ ಯಾರು 15,000 to 20,000 ದುಡಿತಿದ್ದಾನೆ,
ಮೋರ್ ದೆನ್ 50% ಜನರು ಈ ದೇಶದವರು Okay. 30,000 35,000 ವರೆಗೆ ದುಡಿತಾ ಇದ್ದಾರೆ. Thank you. ಅವ್ರ ಹತ್ರ ಕೇಳಿ ಅವ್ರು ಹೇಳ್ತಾರೆ ತಿಂಗಳಿಗೆ ಎಷ್ಟವರೆಗೆ ಭಾರ ಬೀಳ್ತದೆ ಅಂತ. ಫೈನ್ ಸರ್ ಥ್ಯಾಂಕ್ ಯು. ಸೊ ಇದು ಹಾಗೆ ಹೇಳಿದ್ದು ಯಾರೊಬ್ರು ಹೇಳಿದ್ದು ಕರೆಕ್ಟ್ ಹೆಸರು ಇದು, ಸೇಲ್ ಇಂಡಿಯಾ ಅಂಡ್ ಲೂಟ್ ಇಂಡಿಯಾ, ದಟ್ ಇಸ್ ದಿ ಬಜೆಟ್. ನಿಮ್ಮ ಇವರು ಕಾಂಗ್ರೆಸ್ನ ವಕ್ತಾರು ನಟರಾಜ್ ಗೌಡ್ರು ಹೇಳಿದ್ದು. ಸರ್ 35,000 ಕೋಟಿ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಸರ್, ಅದು ಗ್ರೇಟ್ ಅಲ್ವಾ? ಮೋದಿ ಅವರಿಗೆ ಅಭಿನಂದಿಸಬಾರ್ದಾ? 35,000 crores per vaccine. ಅಲ್ಲ ಅದು ಬೇಡವಾ? ನಾನು ಬಿಜೆಪಿ ಅವ್ರನ್ನ ಕೇಳಿದಾಗ ಹೇಳಿದ್ರು ಅದು ನಮಗೆ ಹೇಳ್ಕೊಟ್ಟಿದ್ದೆ ಕಾಂಗ್ರೆಸ್ನವರು ಅಂತ. ಜಾನ್ ಹೈ ತೋ ಜಾನ್ ಹೈ ಸರ್, ಅದರ್ ಸರ್, ಜಾನ್ ಹೈ ತೋ ಜಾನ್ ಹೈ. ಅಬ್ ನೋಡಿ ಸರ್, ಮಾಡಿಲ್ವಾ? ಇವತ್ತು ಎಷ್ಟು ನೀಟಾಗಿ ಕೋವಿಡ್ ಹ್ಯಾಂಡಲ್ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲ ರಾಜ್ಯ ಸರ್ಕಾರವೂ ಅಭಿನಂದಿಸ್ತೀನಿ, ಕೇಂದ್ರ ಸರ್ಕಾರ ಅಭಿನಂದಿಸ್ತೀನಿ. ಆಮೇಲೆ ನೀವು ನೋಡಿ ಎಮೋಷನ್ಸ್ ಸ್ಟೀಲ್ ಪ್ರೈಸ್ ಎಮೋಷನ್ಸ್ ಕಮ್ಮಿ ಮಾಡಕ್ಕೆ ಎಮೋಷನ್ಸ್ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಮೋಸ್ಟ್ ಯಾವ ಕನ್ಸ್ಯೂಮಬಲ್ ಐಟಮ್ ಥ್ಯಾಂಕ್ ಯು ಮಲ್ಯ ಅವರೇ, ಇಂಪೋರ್ಟ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್ ಮಂಡೋತ್ ಅವರೇ, ಥ್ಯಾಂಕ್ ಯು CS ಸುಧೀರ್ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. And please let me tell you, emotions will never improvise your arguments. Even Modi government also. What? Government also cannot rule the India. Sir, ನಿಮ್ಮ ಬಗ್ಗೆ They cannot govern the India. ಅಲ್ಲ PM ಕೇಸಲ್ಲಿ 50,000 ಕೋಟಿ ನುಗ್ಗಿದ್ರೆ ನೋಡಿ, ಕೇಳಿ ಎಲ್ಲಿದೆ ಸರ್. ಹಂಗ ದಯವಿಟ್ಟು ಹಂಗ ಹೇಳ್ಬೇಡಿ ಸರ್, ಆಡಿಟ್ ಮಾಡಿಸ್ರಿ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ನಿಮ್ಗೇನು ಅವಾರ್ಡ್ ಕೊಡಬೇಕಾ ಅದ್ಭುತವಾಗಿ ಮಾತಾಡಿದ್ರಿ ಅಂತ? ಸರ್ ಒಂದ್ ನಿಮಿಷ ಇರಿ ಸರ್, ಪ್ರಕಾಶ್ ಮಂಡೋತ್ ಅವರೇ ದಯವಿಟ್ಟು ಪ್ಲೀಸ್. ಇವನ್ ಇಫ್ ವಿ ಆರ್ಗ್ಯೂ, ಲೆಟ್ ಅಸ್ ಆರ್ಗ್ಯೂ ಇನ್ ಎ ಪ್ರಾಪರ್ ವೇ. ಓಕೆ, ದಯವಿಟ್ಟು ಲೆಟ್ ಅಸ್ ಆರ್ಗ್ಯೂ ಇನ್ ಎ ಪ್ರಾಪರ್ ವೇ. ನಾನು ನಿಮ್ಮಿಬ್ರನ್ನೂ ಒಪ್ಪಲ್ಲ. ಏನ್ ನೀವೇ ನಮ್ಮ ಮಾವನ ಮಕ್ಕಳಲ್ಲ, ಅಣ್ಣ ತಮ್ಮಂದ್ರಲ್ಲ ನೀವು, ಕಾಂಗ್ರೆಸ್ನವರು, BJP ಅವರು, JDSನವರು. ನನ್ ಆಫ್ ಯು ಪೀಪಲ್, ಅಂಡ್ ಐ ಆಮ್ ನಾಟ್ ಫಾರ್ ಕಾಂಗ್ರೆಸ್, ಐ ಆಮ್ ನಾಟ್ ಫಾರ್ BJP, ಐ ಆಮ್ ಫಾರ್ ಪೀಪಲ್. ಏನ್ ಕೊಟ್ಟಿದ್ದೀರಿ ನೀವು? ನಿಮ್ಗೇನು ಕೊಟ್ಟು ಕಾಂಗ್ರೆಸ್ನವ್ರು ಏನು ಕೊಟ್ಟಿದ್ದೀರಿ? 44 ಜನ ಇಟ್ಕೊಂಡು ಅವರೆಲ್ಲ ಏನೇನೋ ಮಾಡಿದ್ರು ಅಂತಿರಲ್ಲ ನೀವು. ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತಿರಲ್ಲ. 44 ಜನ ಇಟ್ಕೊಂಡು ವಿರೋಧ ಮಾಡೋಕ್ಕೂ ಆಗಲ್ಲ ನಿಮಗೆ. ಒಂದು ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ನ ಹುಟ್ಟಾಕಕ್ಕಾಗಲಿಲ್ಲ ನಿಮಗೆ ಕಾಂಗ್ರೆಸ್ನವ್ರಿಗೆ. ಏನ್ ಡೆಮಾಕ್ರಸಿ? ಸುಮ್ಮನೆ ಇರಿ ನೀವು. ಇನ್ ಮುಂದೆ ಎಲೆಕ್ಷನ್ಗೆ ಹೋದಾಗ ನೀವು ಬರ್ತೀರಾ ಇಲ್ವಾ ಅಂತಾನು ನಿಮ್ಗೆ ನಂಬಿಕೆ ಇಲ್ಲ. ನಿಮಗೆ ಬರ್ತೀರಾ ಇಲ್ವಾ ಅಂತಾನು ನಂಬಿಕೆ ಇಲ್ಲ ನಿಮಗೆ. 2024 ಅಲ್ಲಿ ಏನಾಗುತ್ತೆ ಅಂತಾನು ಗೊತ್ತಿಲ್ಲ ನಿಮಗೆ. ಎಷ್ಟು ರಾಜ್ಯಗಳಲ್ಲಿ ತಮ್ಮ ಅಧಿಕಾರ ಇದೆ ಅಂತಾನು ಗೊತ್ತಿಲ್ಲ ನಿಮಗೆ. ಎಣ್ಸಕ್ಕೂ ನಿಮಗೆ ಒಂದೇ ಒಂದು ಬೆರಳು ಸಾಕು ನಿಮಗೆ. ಇವತ್ತು ಇಡೀ ಇಂಡಸ್ಟ್ರಿ, it is including it is I am for people, not for your political parties, please understand. ಈ industry, Thank you very corporate much. ಜಗತ್ತು. I'll go to story number 2 ನ ಕಡೆಗೆ ನಾನು ಗಮನ ಹರಿಸ್ತೀನಿ. ನಾನು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಇದು ಜನರ ಪರವಾಗಿನ ಚರ್ಚೆ ಆಗಬೇಕೇ ಹೊರತು ಯಾವುದೋ ಒಂದು ಪಕ್ಷದ ಪರವಾಗಿನ ಇನ್ನೊಂದು ಯಾವುದೋ ಒಂದು ಪಂಥದ ಪರವಾಗಿನ ಚರ್ಚೆ ಯಾವತ್ತೂ ಕೂಡ ಆಗಬಾರದು. ಕಾಂಗ್ರೆಸ್ನವರು ನಮ್ಮ ಮಾವನ ಮಕ್ಕಳಲ್ಲ, BJP ಅವರು ಮಾವನ ಮಕ್ಕಳಲ್ಲ, JDSನವರು ಫಸ್ಟೇ ಅಲ್ಲ. ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್ ಅಂಡ್ ಲೆಟ್ಸ್ ಗೋ ಟು ಸ್ಟೋರಿ ನಂಬರ್ 2. ಥ್ಯಾಂಕ್ ಯು.